ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಸಚಿವ ಸಂಪುಟ ಹಿನ್ನೆಲೆ 3 ದಿನ ಬೆಟ್ಟದಲ್ಲಿ ರೂಮ್ಗಳ ಬುಕಿಂಗ್ ಇಲ್ಲ. ಜಿಲ್ಲೆಯ ಹನೂರು ತಾಲೂಕಿನ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ 22ರಿಂದ 24ರವರೆಗೆ ಭಕ್ತರ ವಾಸ ಸ್ಥಳಕ್ಕೆ ಕೊಠಡಿಗಳು ಲಭ್ಯವಿರುವುದಿಲ್ಲ ಎಂದು ಪ್ರಾಧಿಕಾರದ ಕಾರ್ಯದರ್ಶಿ ಈ ರಘು ತಿಳಿಸಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ 24ರಂದು ಕ್ಯಾಬಿನೆಟ್ ನಡೆಯುತ್ತಿರುವುದರಿಂದ ಬೆಟ್ಟ 3 ದಿನಗಳ ಕಾಲ ಭಕ್ತಾದಿಗಳಿಗೆ ವಾಸ್ತವ್ಯಕ್ಕೆ ಕೊಠಡಿಗಳು ಲಭ್ಯವಿಲ್ಲ ಎಂದು ಏಪ್ರಿಲ್ 25ರಿಂದ ಎಂದಿನಂತೆ ಭಕ್ತರಿಗೆ ವಾಸ್ತವ್ಯ ಕೊಠಡಿ ಲಭ್ಯ ಇರುತ್ತದೆ. ಭಕ್ತಾದಿಗಳು ಸಹಕರಿಸುವಂತೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಲೆಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉದ್ಘಾಟನೆ ಹಂತದಲ್ಲಿದೆ. ಮೊದಲನೇದಾಗಿ ವಜ್ರಮಲೆ 376 ಕೊಠಡಿಗಳ ಸುಸಜ್ಜಿತವಾದ ಕೊಠಡಿಗಳುಳ್ಳ ವಜ್ರಮಲೆ ಭವನ ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಯ ಹಂತದಲ್ಲಿದೆ. ದೊಡ್ಡಕೆರೆ ತೆಪ್ಪೋತ್ಸವ ಕಲ್ಯಾಣಿ ಅದು ಕೂಡ ಕಾಮಗಾರಿ ಎಲ್ಲ ಅಂತಿಮವಾಗಿ ಪೂರ್ಣಗೊಂಡಿದ್ದು ಉದ್ಘಾಟನೆ ಹಂತಕ್ಕೆ ಅದು ಕೂಡ ರೆಡಿಯಾಗಿದೆ. ಅದರ ಜೊತೆಗೆ 1 ಮೆಗಾವ್ಯಾಟ್ ಸೋಲಾರ್ ಪ್ಯಾನಲ್ ಇದು ಕೂಡ ಕಾಮಗಾರಿ ಅಂತಿಮವಾಗಿ ಎಲ್ಲ ಪೂರ್ಣಗೊಂಡ ನಂತರ ನಮ್ಮ ಪ್ರಾಧಿಕಾರದ ವತಿಯಿಂದ ಸಾಲೂರು ಮಠದಲ್ಲಿ ವೇದಾಗಮ ಪಾಠಶಾಲೆ ನಾವು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. ಅದು ಕೂಡ ಎಲ್ಲ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ಯಾವುದಿದೆ ಇನ್ನೊಂದು ದೀಪದಗಿರಿ ಒಡ್ಡಿನಲ್ಲಿರತಕ್ಕಂತಹ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಚರಿತ್ರೆಯನ್ನು ಒಳಗೊಂಡಂತಹ ಒಂದು ಮ್ಯೂಸಿಯಂ ಕೂಡ ಅಂತಿಮವಾಗಿದ್ದು ಅದು ಕೂಡ ಉದ್ಘಾಟನೆ ಹಂತಕ್ಕೆ ತಯಾರಿಯಲ್ಲಿದೆ. ಇದಾದ ನಂತರ ಇಷ್ಟು ಕಾಮಗಾರಿಗಳು ಅದರ ಜೊತೆಗೆ ವಜ್ರಮಲೆಯಲ್ಲಿ CC ರೋಡ್ ಇರ್ಬೋದು ಮತ್ತು ರಿಟೈನಿಂಗ್ ವಾಲ್ ಇರ್ಬೋದು, ಆ ಕಾಮಗಾರಿಗಳು ಕೂಡ ಅಂತಿಮವಾಗಿ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದೆ. ಎಲ್ಲ ಕಾಮಗಾರಿಗಳು ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಾಹೇಬರಿಂದ ಒಂದು ಉದ್ಘಾಟನೆ ಮಾಡಿಸಬೇಕು ಅಂತಕ್ಕಂತಹ ಒಂದು ವಿಷಯ ಇದೆ. ಹಾಗಾಗಿ ಮುಂದಿನ ಹಂತದಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ. ಸಚಿವ ಸಂಪುಟ ಸಭೆಯಲ್ಲಿ ರೈತರ ಬೇಡಿಕೆ ಈಡೇರಿಸಲು ಮಹೇಶ್ ಕುಮಾರ್ ಆಗ್ರಹ. ಆನ್ಲೈನ್ ರಮ್ಮಿ ರದ್ದು ಕರ್ನಾಟಕ ದೇಶಕ್ಕೆ ಪ್ರಥಮವಾಗಬೇಕು. ಮಾದಪ್ಪನ ಸನ್ನಿಧಿಯಲ್ಲಿ ಏಪ್ರಿಲ್ 24ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ರೈತರ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಮಹೇಶ್ ಕುಮಾರ್ ಒತ್ತಾಯಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಸಂಪುಟದ ಸಂಬಂಧ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರೈತರ 45 ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ರೈತ ಸಂಘಟನೆ ಮುಖಂಡರು ಮನವಿ ಸಲ್ಲಿಸಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಪಡಿತರ ಚೀಟಿ 5 ವರ್ಷದಿಂದ ಒಬ್ಬರಿಗೂ ಕೊಟ್ಟಿಲ್ಲ. ಹಾಗಾಗಿ ಹೊಸ ಪಡಿತರ ಚೀಟಿ ವಿತರಿಸಬೇಕು.
ದೇಶವಳ್ಳಿ ಗಣಿಗಾರಿಕೆ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಕಬಿನಿ 2ನೇ ಹಂತ ಜಾರಿ ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಆನ್ಲೈನ್ ರಮ್ಮಿ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ಗಳನ್ನು ಸ್ಥಗಿತಗೊಳಿಸಿರುವ ನಿರ್ಧಾರ ಸ್ವಾಗತಾರ್ಹವಾಗಿದೆ. ಆಯಾ ರಾಜ್ಯಗಳಿಗೆ ಸರ್ವಾಧಿಕಾರವನ್ನು ಸಂಸತ್ ಅಂಗೀಕಾರ ಮಾಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡಲೇ ಜೂಜಾಟ ರದ್ದುಪಡಿಸಿದ ಮಾದರಿಯಲ್ಲಿ ಆನ್ಲೈನ್ ರಮ್ಮಿ ಸೇರಿದಂತೆ ಇತರೆ ಗೇಮ್ಗಳನ್ನು ಸಚಿವ ಸಂಪುಟದ ಸಭೆಯಲ್ಲಿ ರದ್ದುಗೊಳಿಸಿ ದೇಶಕ್ಕೆ ಹಿತವನ್ನ ಕಾಪಾಡಬೇಕು ಎಂದು ತಿಳಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ದೇಮಳ್ಳಿ ಮಹಾದೇವ ಸ್ವಾಮಿ, ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಕಾಡಹಳ್ಳಿ ಚಿನ್ನಸ್ವಾಮಿ ಹಾಜರಿದ್ದರು. ಹೊಮ್ಮ ನಂಜುಂಡ ನಾಯಕ್, NKS TV4 ನ್ಯೂಸ್, ಚಾಮರಾಜನಗರ. ಏನು 24ಕ್ಕೆ ಮಹದೇಶ್ವರನ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಆ ವಿಷಯವಾಗಿ ಜಿಲ್ಲಾಧಿಕಾರಿ ಇವತ್ತು ಶಿಲ್ಪನಾಗ್ ಅವರು ನಮ್ಮ ರೈತರ ಸಭೆ ಕರೆದಿದ್ದರು. ಎಲ್ಲ ಸಂಘಟನೆಯವರು ಕೂಡ ಬಂದಿದ್ದರು. ಆ ವಿಷಯದಲ್ಲಿ ನಾವು ಹಿಂದಿಂದು ಒಂದು 33 ಒತ್ತಾಯ ಕೊಟ್ಟಿದ್ದು ಅವ್ರಿಗೆ. ಅದರ ಜೊತೆಗೆ ಈಗ ಒಂದು ಹೊಸ 7 ಒತ್ತಾಯನ ಕೊಟ್ಟಿದ್ದೀವಿ. ಇದನ್ನು ನಾವು ಸಚಿವ ಸಂಪುಟಕ್ಕೆ ಸೇರಿಸಿ ಅಲ್ಲಿ ಅವತ್ತು ಅವ್ರ ಕೈಲಿ ಏನಾಗುತ್ತಾ ಆ ನಿರ್ಣಯ ತಗೊಳ್ಳೋಕ್ಕೆ ನಾವು, ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅದನ್ನು ತಗೊಳ್ಳೋಕ್ಕೆ ನಾವು ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ. ಏನು ಅಂದರೆ ಮೇಯ್ನ್ ಮುಖ್ಯವಾಗಿ ಈಗ ಪಡಿತರ ಕಾರ್ಡು 5 ವರ್ಷದಿಂದ ಒಬ್ಬರಿಗೂ ಕೊಟ್ಟಿಲ್ಲ, ಕಾರ್ಡೇ ಕೊಟ್ಟಿಲ್ಲ ಯಾರು. ಈ ಹೋದ ಸರ್ಕಾರವ 3 ವರ್ಷ ಕೊಡದೇ ಹೋಯಿತು. ಈ ಸರ್ಕಾರ ಬಂದ ಮೇಲೂ ಕೂಡ ಇವರು ಕೊಟ್ಟಿಲ್ಲ. ಈಗ ಎಲ್ಲರೂ ಕೂಡ ಭಾಳ ಚಿಂತಾಜನಕವಾಗಾರೆ. ಅತ್ತೆ ಸೊಸೆ ಅಪ್ಪ ಮಕ್ಕ ಎಲ್ಲ ಬೇರೆ ಬೇರೆ ಆಗಾರೆ. ಅವ್ರಿಗೆ ಕಾರ್ಡ್ಗಳು ಹೊಸ ಕಾರ್ಡನ್ನ ಕೊಡೋ ಅಂಥ ವ್ಯವಸ್ಥೆ ಆಗಿಲ್ಲ. ಕೂಡಲೇ ಅದು ಮಾಡಬೇಕು ಅಂತೂ ಕೊಟ್ಟಿದ್ದೀವಿ. ಮತ್ತು ಕಬಿನಿ 2ನೇ ಹಂತನ ಕಳೆದ ಸತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿದ್ದಾಗೂ ಕೂಡ ಇದೇ ಜಾಗದಲ್ಲಿ ಅಂಬೇಡ್ಕರ್ ಉದ್ಘಾಟನೆ ಬಂದಿದಾಗ ನಾವು ಸ್ಪಷ್ಟವಾಗಿ ಹೇಳಿದ್ನು, ಸಾರ್ ಹನಿ ನೀರಾವರಿನಾರು ಅವರು ಮಾಡಿಬಿಡಿ, ಇರೋ ನೀರು ಸಾಕಾಯ್ತಲ್ಲ. ಈಗ ನೀರು ಏನು ಸ್ಪಷ್ಟ ಕೋರ್ಟ್ ಆದೇಶ ಕೊಟ್ಟರೆ ಅದರಲ್ಲೇ ನೀರು ಸಾಕಾಯ್ತು. ಇಲ್ಲೂ 4 ಲಕ್ಷ ಎಕರೆಗೆ ಕಬಿನಿ ಕಾವೇರಿ ಆರಂಗಿಯಿಂದ ನೀರು ಉಣಿಸ್ಬೋದು. ಇನ್ನೂ 4 ಲಕ್ಷ ಎಕರೆನ ಮಾಡ್ಬೋದು ಈ ನೀರಿನಿಂದ. ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ನು. ಅದಕ್ಕೆ ಆಗಲೂ ಕೂಡ ಅವರು ಅಷ್ಟು ಹೊಂದಿದ್ರು, ಇನ್ನೂ ಕೂಡ ತಗೊಂಡಿಲ್ಲ. ಅದನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಏನು ಕಬಿನಿ 2ನೇ ಹಂತದ ಜಾರಿ ಮಾಡಬೇಕು. ಇದು ಸುಮಾರು ವರ್ಷದಿಂದ ನಡೀತಾ ಇರೋದು. ಅದ್ರ ಜೊತೆಗೆ ಏನು ಇದು ಆನ್ಲೈನು ಗೇಮು ಅದ್ರ ಬಗ್ಗೆ ಸರ್ವಾಧಿಕಾರಿ ಇದನ್ನು ಇವರು ಕೊಟ್ಟಿದ್ದಾರೆ. ಏನು ಯಾವುದು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿ ಆಯಾಯ ರಾಜ್ಯಗಳು ಇದನ್ನು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವರು 1460 ಆನ್ಲೈನ್ ಲಾಟ್ರಿ ರದ್ದು ಮಾಡ್ರೆ. ಜೊತೆಗೆ ಇವ್ರಿಗೂ ಕೊಟ್ಟಿದ್ದಾರೆ. ಕೂಡಲೇ ಇವರು ಸಚಿವ ಸಂಪುಟ ಸಭೆಯಲ್ಲಿ ತಗೋಬೇಕು. ನಾವು ಏನಂತ ಹೇಳಿದ್ನು, 28ರಲ್ಲಿ ನಾವು DC ಕಚೇರಿ ಮತ್ತು SP ಕಚೇರಿ, ಶಾಸಕರ ಕಚೇರಿ, ಸಂಸದರ ಕಚೇರಿ ಎಲ್ಲ ತಾವು ಜೂಜಾಡಿಸ್ತೀವಿ ಅಂತ ಹೇಳಿದ್ನು. ಈಗೇನಂತಂದರೆ ಈಗ 24ಕ್ಕೆ ನಮ್ಮ ಜಿಲ್ಲೆಯಲ್ಲೇ ನಡೆತಿರೋದ್ರಿಂದ ಇವರು ಇದನ್ನು ಅಂಗೀಕಾರ ಮಾಡಿ ಇವರು ಕೂಡ ಇದನ್ನು ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಅವರು ಮೊದಲವರಾಗಬೇಕು. ಇಡೀ ಸ್ಟೇಟ್ಗೆ ಅವರೇ ಫಸ್ಟು ಇದನ್ನು 24ಕ್ಕೆ ನಾವು ಅದನ್ನು ಬ್ಯಾನ್ ಮಾಡಿದ್ದೀವಿ ಅಂದ್ಬಿಟ್ಟು ಆನ್ಲೈನ್ ನಿಲ್ಲಿಸಬೇಕು. ಇದೇ ರೀತಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಆನ್ಲೈನ್ ಇದನ್ನು ರಮ್ಮಿ ಆಟವನ್ನು ನಿಲ್ಲಿಸಬೇಕು. ಮತ್ತು ಇನ್ನೂ ಹಕ್ಕುವತ್ತಾಳ ಕೊಟ್ಟಿವಿ, ಅವನ್ನೆಲ್ಲ ಬಗೆಹರಿಸಬೇಕು ಅಂತ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ಮಹೇಶ್ ಕುಮಾರ್, ಯಗವಾಡಿಪುರ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಪಾರಂಪರಿಕ ವೈದ್ಯರು ಮತ್ತು ವಿಶ್ವ ರೈತ ಸಂಘಟನಾ ಸದಸ್ಯ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಇರುತ್ತೆ. ಬೆಟ್ಟನೂ ಕೂಡ ನೋಡಿ, ಗಣಿಗಾರಿಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಇದ್ರೆ ದಯವಿಟ್ಟು ಅಲ್ಲ ಇದನ್ನು ಕೂಡ ನೀವು ಸಮಿತಿ ಕೊಡಿ. ಈ ರೀತಿ ನಡೀತಾ ಇದೆ ಕೊಡಕ್ ಬರೋದಿಲ್ಲಪ್ಪ ನೀವು. ಅಲ್ಲ ಗಣಿಗಾರಿಕೆ ವಿಷಯವಾಗಿ ಹಿಂಗೆ ದೂರ ಕೊಟ್ಟರು ಕೊಡಬಹುದಲ್ಲ. ಇಕೋ ಸೆನ್ಸಿಟಿವ್ ಝೋನ್ ಕಮಿಟಿಗೆ ಯಾವ್ದು ಗಣಿಗಾರಿಕೆದು ಇಡೋದು ಇಲ್ಲ. ಎರಡನೇದು ನಾನು ಬಂದ್ಮೇಲೆ ಒಂದು ಕೂಡ ಗೋಮಾಳದಲ್ಲಿ ಕೊಟ್ಟಿಲ್ಲ, ಇರೋದು ಕೂಡ ರದ್ದು ಮಾಡಿದ್ದೀನಿ. ಸೊ ಅದ್ರದ್ದು ಏನಾದ್ರು ಲ್ಯಾಪ್ಸಸ್ ಇದ್ರೆ ಖಂಡಿತ ನೀವು ಕ್ಯಾಬಿನೆಟ್ ಆದ್ಮೇಲೆ ಬನ್ನಿಪ್ಪ. ನಮ್ ಜಿಲ್ಲೆ ಬಂದಿರೋದ್ರಿಂದ ಬೆಟ್ಟ ಗುಡ್ಡಗಳನ್ನ ಉಳಿಸೋ, ಪ್ರಾಣಿಗಳನ್ನ ಉಳಿಸೋ ಅಂತ ಕಾಡಿನಿಂದ ಪ್ರಾಣಿಗಳು ಬರ್ತಾ ಇರೋದು DC ಮೇಡಮ್ನವ್ರೆ ಸ್ವಲ್ಪ ಗಂಭೀರವಾಗಿ ಕೇಳಿಲ್ಲ. ಯಾಕಂದ್ರೆ ಅಲ್ಲಿ ಕಾಡಿನಿಂದ ಪ್ರಾಣಿ ಬರ್ತಾ ಇರೋದು ಈ ವರ್ಷದಿಂದ ಬರ್ತಾ ಇರೋದು ಜಾಸ್ತಿ. ಆದ್ರಿಂದ ಇದನ್ನು ಕೂಡ ಅಲ್ಲಿ ಮಾತಾಡಿಸಿ. ಯಾಕಂದ್ರೆ ಬೆಡ್ತಲ್ಲಿ ಇಟ್ಟಿರಲ್ಲ ಅವರು ಅದನ್ನ, ಅದಕ್ಕೋಸ್ಕರ ಅದನ್ನ ಕಂಟಿನ್ಯೂ ಇಡಿಸಿ. ಆಮೇಲೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ದೇವಪಳ್ಳಿ ಗಣಿಗಾರಿಕೆ ಎಗ್ಗಿಲ್ದೆ ನಡೀತಾ ಇದೆ. ಏನು ಪೊಲೀಸ್ ಸ್ಟೇಷನ್ ಹಿಂಭಾಗನೇ ನಡೀತಾ ಇದೆ ಅದು. ಅದಂದ್ರೆ ಇದಕ್ಕೋಸ್ಕರ ರೈಟಿಂಗ್ ಅಲ್ಲಿ ಕೊಟ್ಟು ಕೋರ್ಟ್ ಎಲ್ಲ ಆಗಿದೆ ಮೇಡಮ್, ನೀವು ಕೋರ್ಟ್ ತರಿಸ್ಕೊಳ್ಳಿ ಅಂತಂದೆ. ಭಾರತೀಯ ವಕೀಲರ ಪರಿಷತ್ತಿನ ಸದಸ್ಯರು ಹಾಗೂ ಹಿರಿಯ ವಕೀಲರಾದ YR ಸದಾಶಿವರೆಡ್ಡಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕು. ವಕೀಲರ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ನಡೆಸಿತು.
ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಏಪ್ರಿಲ್ 15ರಂದು ವೈಆರ್ ಸದಾಶಿವ ರೆಡ್ಡಿ ಅವರ ಕಚೇರಿಗೆ ನುಗ್ಗಿದ್ದ ದುಷ್ಕರ್ಮಿಗಳು ಏಕಾಏಕಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ವಕೀಲ ರಕ್ಷಣೆಗಾಗಿ ಕಾಯ್ದೆ ಜಾರಿಯಾಗಿದ್ದರೂ ದುಷ್ಕರ್ಮಿಗಳು ಯಾವುದೇ ಕಾನೂನಿನ ಭಯ ಇಲ್ಲದೆ ಕೃತ್ಯ ಎಸಗಿದ್ದಾರೆ. ಹೀಗಾಗಿ ಪೊಲೀಸರು ಕೂಡಲೇ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಘಟನೆಯಿಂದ ವಕೀಲರ ಸಮುದಾಯದಲ್ಲಿ ತೀವ್ರವಾದ ಆತಂಕ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗಿದೆ. ವಕೀಲರ ಪ್ರತಿನಿಧಿಯಾಗಿ ಭಾರತದ ವಕೀಲರ ಪರಿಷತ್ತಿನ ಸದಸ್ಯರ ಮೇಲೆಯೇ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವುದು ಅತ್ಯಂತ ಆತಂಕದ ಘಟನೆಯಾಗಿದೆ. ವಕೀಲರ ಪ್ರತಿನಿಧಿಗಳ ಮೇಲೆಯೇ ಈ ರೀತಿ ಮಾರಣಾಂತಿಕ ಹಲ್ಲೆ ನಡೆದರೆ ಇನ್ನು ಉಳಿದ ವಕೀಲರ ಪರಿಸ್ಥಿತಿ ಏನು ಎಂಬುದು ಆತಂಕದ ಸಂಗತಿಯಾಗಿದೆ. ಆರೋಪಿತರನ್ನ ಕೂಡಲೇ ಬಂಧಿಸುವಂತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಲ್ಲಪ್ಪ, ಕಾರ್ಯದರ್ಶಿ ನಟೇಶ್, ಹರ್ಷವರ್ಧನ, ನಾರಾಯಣಮೂರ್ತಿ, ಜಗದೀಶ್, ರಾಣಿ, ಶ್ರೀನಿವಾಸ್, ಹೇಮಂತ್, ಮೋಹನ್ ಇನ್ನು ಅನೇಕರು ಉಪಸ್ಥಿತರಿದ್ದರು. ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬಳ್ಳವಳ್ಳಿ ವಕೀಲರ ಸಂಘದಿಂದ ಏನು ಮನವಿ ಬಂದಿದೆ, ಹಿರಿಯ ವಕೀಲರಾದ ಸದಾಶಿವ ರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಆಗಿದೆ. ಮತ್ತು ವಕೀಲರು ಕೂಡ ರಕ್ಷಣೆಯನ್ನು ಕೋರಿ ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಮೊನ್ನೆ ಸರ್ಕಾರಕ್ಕೆ ಈ ದಿನವೇ ಕಲಿಸ್ಕೊಡುವಂಥ ವ್ಯವಸ್ಥೆ ಆಗಿದೆ. ಕಾನೂನಲ್ಲಿ ಏನು ಕ್ರಮ ಆಗಬೇಕು ಅದು ಸರ್ಕಾರ ಸೂಕ್ತ ವ್ಯವಸ್ಥೆ ಆಗಲಿ. ನಮ್ಮ ಕರ್ನಾಟಕ ವಕೀಲರ ಪರಿಷತ್ತಿನ ನಿರ್ದೇಶನದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘದ ಸದಸ್ಯರು ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರಣ, ನಮ್ಮ ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಕರ್ನಾಟಕ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರು ಆಗಿರ್ತಕ್ಕಂಥ, ವಕೀಲರ ಸಮೂಹವನ್ನು ಪ್ರತಿನಿಧಿಸ್ತಕ್ಕಂತಹ ಹಿರಿಯ ವಕೀಲರು ಆಗಿರ್ತಕ್ಕಂಥ ವೈಎಸ್ ಸದಾಶಿವ ರೆಡ್ಡಿರವರ ಮೇಲೆ ದುಷ್ಕರ್ಮಿಗಳು ಅವರ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಪ್ರತಿಭಟಿಸ್ತಾ ಇದ್ದು, ಆ ಏನು ದುಷ್ಕರ್ಮಿಗಳು ಗೌರವಾನ್ವಿತ ಹಿರಿಯ ವಕೀಲರಾದ ಸದಾಶಿವ ರೆಡ್ಡಿ ಮೇಲೆ ಹಲ್ಲೆ ಮಾಡಿದ್ದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ವಕೀಲರು ನ್ಯಾಯಯುತವಾಗಿ ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡಿಸಲೇಬೇಕು ಅನ್ನೋದು. ಆದರೆ ಇವು ಎಲ್ಲ ಈ ಥರ ಹಲ್ಲೆಗಳು ನಿಲ್ಲಬೇಕು. ಇಲ್ಲಾಂದರೆ ಆತಂಕದಲ್ಲಿ ವಕೀಲ ಕರ್ತವ್ಯನ ಮಾಡುವಂಥ ಸಂದರ್ಭ ಬರ್ತದೆ. ಆಗ ನ್ಯಾಯ ಸರಿಯಾಗಿ ಸಿಗ್ತದೆ ಇಲ್ಲೋ ಅನ್ನೋ ಗೊಂದಲ ಒಳಗಾಗುತ್ತದೆ. ಆದ್ದರಿಂದ ಇದರ ವಿಚಾರವಾಗಿ ಸರ್ಕಾರವು ಹೆಚ್ಚಿನ ಗಮನವನ್ನು ತಗೊಂಡು ವಕೀಲರಿಗೆ ರಕ್ಷಣೆ ಕೊಡುವುದರ ಮುಖಾಂತರ, ಜೊತೆಗೆ ವಕೀಲರ ಪರಿಷತ್ತಿನ ನಮ್ಮ ವಕೀಲರ ಕಾಯ್ದೆಯಿಂದ ಸ್ವಲ್ಪ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ನಮ್ಮ ವಕೀಲರ ಸಂಘದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ. ವಿಚಾರ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ತಹಸೀಲ್ದಾರ್ ಅವರು ಮಳವಳ್ಳಿ ತಾಲೂಕು ಮಳವಳ್ಳಿರವರ ಮೂಲಕ ಮಾನ್ಯ ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿರವರ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ವಹಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 18/4/2025 ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿರಿಯ ವಕೀಲ ಶ್ರೀ ಸದಾಶಿವ ರೆಡ್ಡಿರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಇದು ವಕೀಲ ಸಮುದಾಯದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು, ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ. ವಕೀಲರ ಮೇಲೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದು ಕಾನೂನಿನ ಮೇಲಿನ ದಾಳಿ ಎಂದೇ ಭಾವಿಸಬಹುದಾಗಿದೆ. ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವ ಆರೋಪಿತರಿಗೆ ತ್ವರಿತವಾಗಿ ಕಠಿಣ ಶಿಕ್ಷೆ ವಿಧಿಸುವುದರ ಹೊರತು ಇಂಥ ಪ್ರಕರಣಗಳನ್ನು ತಡೆಯಲು ಹತ್ತಿಕ್ಕಲು ಸಾಧ್ಯವಿಲ್ಲ. ಆದ್ದರಿಂದ ಮಾನ್ಯರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಹಿರಿಯ ವಕೀಲ ಶ್ರೀ ಸದಾಶಿವ ರೆಡ್ಡಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ದುಷ್ಕರ್ಮಿಗಳಿಗೆ ತ್ವರಿತವಾಗಿ ಕಠಿಣ ಕಾನೂನು ಕ್ರಮ ಕೈಗೊಂಡು ವಕೀಲರ ರಕ್ಷಣೆಗೆ ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ.
ಮಳವಳ್ಳಿ ತಾಲೂಕಿನ ದೊಗ್ಗನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆನಂದ್ ಹಾಗೂ ಉಪಾಧ್ಯಕ್ಷರಾಗಿ ಸ್ವಾಮಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಆನಂದ್ ಹಾಗೂ ಸ್ವಾಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಂತೋಷ್ ತಿಳಿಸಿದರು. ನೂತನ ಅಧ್ಯಕ್ಷ ಆನಂದ್ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದಂತಹ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ನಿರ್ದೇಶಕರಿಗೆ, ಕಾಂಗ್ರೆಸ್ ಮುಖಂಡರಿಗೆ, ಷೇರುದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಅಭಿವೃದ್ಧಿಯ ಜೊತೆಗೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ, ಬೆಳೆ ಸಾಲ, ಹಲವಾರು ಸೌಲಭ್ಯಗಳನ್ನು ನೀಡುತ್ತೇನೆ ಎಂದು ತಿಳಿಸಿದರು. ಸಂಘದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಸೆ ಹೊಂದಿದ್ದೇನೆ. ಅದನ್ನ ಬಗ್ಗೆ ತಿಳುವಳಿಕೆ ತಿಳ್ಕೊಂಡು ಮುಂದಿನ ಒಂದು ಅಭಿವೃದ್ಧಿ ವಿಚಾರವಾಗಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಆಸೆ ಪಟ್ಟಿದ್ದೇನೆ. ಅದನ್ನ ಈಡೇರಿಸಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡಕ್ಕೆ ಭರವಸೆ ಕೊಡೋಕೆ ಇಷ್ಟಪಡ್ತೇನೆ. ರೈತರಿಗೆ ಸಿಗಬೇಕಾದಂತ ಎಲ್ಲಾ ಸವಲತ್ತುಗಳನ್ನಾದಂತ ಬಿತ್ತನೆ ಬೀಜ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಮತ್ತು ನಮ್ಮ ರೈತಾಪಿ ವರ್ಗಕ್ಕಿರುವಂತಹ ಅನ್ನಭಾಗ್ಯ ಯೋಜನೆ ಅಕ್ಕಿ ವಿತರಣೆ ಆಗಿರ್ಬೋದು ಅಂತ ವಿಚಾರಗಳೆಲ್ಲ ಎಲ್ಲಾ ರೀತಿಯ ಸಮರ್ಪಕವಾಗಿ ಒದಗಿಸಿಕೊಳ್ಳುವಂತಹ ವ್ಯವಸ್ಥಿತವಾಗಿ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತೀವಿ ಅಂತ ನಾನು ಪ್ರಯತ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಘದ ಏಳಿಗೆಗೆ ಕೂಡ ಎಲ್ಲಾ ನಿರ್ದೇಶಕರ ಸಹಕಾರವನ್ನು ತಕೊಂಡು ಒಂದು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ತಗೊಳ್ಳೋಕೆ ಕೂಡ ನಾನು ಇಷ್ಟಪಡಕ್ಕೆ ಇಷ್ಟಪಡ್ತೇನೆ. ಸಹಕಾರ ಸಂಘ ದುಗ್ಗಳ್ಳಿ 5 ವರ್ಷಗಳ ಆಯ್ಕೆಗೆ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಹಾಗೂ ನೂತನ ನಿರ್ದೇಶಕರ ಸಹಕಾರದಿಂದ ನನ್ನನ್ನು ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ. ಹಾಗೂ ಈ ಸಂಘದ ಏಳಿಗೆಗಾಗಿ ಎಲ್ಲ ಸರ್ವ ಪ್ರಯತ್ನ ಮಾಡಿ ಏಳಿಗೆಗೆ ಶ್ರಮ ಪಡುತ್ತೇನೆ. ಹಾಗೂ ನಮ್ಮ ಈ ಸಂಘಕ್ಕೆ ಸಂಬಂಧಪಟ್ಟ 5 ಗ್ರಾಮಗಳ ರೈತರ ಉನ್ನತಿಗಾಗಿ ಅವರ ಬಿತ್ತನೆ ಬೀಜ ವಿತರಣೆ ಆಗಿರ್ಬೋದು, ಅನ್ನಭಾಗ್ಯದ ಅಕ್ಕಿ ವಿತರಣೆ ಆಗಿರ್ಬೋದು, ಸಾಲ ವಿತರಣೆ ಆಗಿರ್ಬೋದು, ಮತ್ತು ವಿಶೇಷ ಅನುದಾನಗಳನ್ನು ತಂದು ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಅವರ ಸಹಕಾರ, ಸಲಹೆ, ಮಾರ್ಗದರ್ಶನದ ಮುಖಾಂತರ ಈ ದುಗ್ಗಳ್ಳಿ ಗ್ರಾಮಸ್ಥರ ಮುಖಂಡರ ಮುಖಾಂತರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತುಮಕೂರು ದೇವರಾಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರ ಪಡೆದು ನಾವು ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇನೆ. ಆಯ್ಕೆಯಾಗಿರುತ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ 5 ವರ್ಷದ ಆಡಳಿತ ಮಂಡಳಿಗೆ ನನ್ನ ಪ್ರೀತಿಯ ನೆಚ್ಚಿನ ನಮ್ಮ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಹಾಗೂ ನೂತನವಾಗಿ ಆಯ್ಕೆ ಮಾಡಿರುವಂಥ ನಮ್ಮ ನಿರ್ದೇಶಕರ ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷನಾಗಿ ಪಾಲ್ಗೊಂಡಿದ್ದೇನೆ. ಎಲ್ಲರಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಸವ ಜಯಂತಿ ಸಿದ್ಧತೆ ಕುರಿತು ಪೂರ್ವಭಾವಿ ಸಭೆ. ವಿಶ್ವಗುರು ಬಸವೇಶ್ವರರ ಅವರ ತತ್ವ ಆದರ್ಶ ಪಾಲನೆಗೆ ಮುಂದಾಗಬೇಕು. ಮಹಾತ್ಮರ ಜಯಂತಿ ಆಚರಣೆಗೆ ಮಾಡುವುದರಿಂದ ನಮ್ಮೆಲ್ಲರ ಜೀವನ ಸಾರ್ಥಕ. ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ತಹಶೀಲ್ದಾರ ಬಸವರಾಜ ತೆನ್ನಳ್ಳಿ ಹೇಳಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ತಾಲೂಕಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಸವ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ವಿಶ್ವಗುರು ಬಸವೇಶ್ವರರ ಜಯಂತಿಯನ್ನು ಏಪ್ರಿಲ್ 30ರಂದು ತಾಲೂಕಾಡಳಿತ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಗುವುದು. ಎಲ್ಲರೂ ಸಹಕಾರ ನೀಡಬೇಕು. ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಡ್ಡಾಯವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ನೌಕರರು ಹಾಜರಾಗಬೇಕು. ಅಂದು ಕಚೇರಿಯಲ್ಲಿ ಮುಂಜಾನೆ ಭಾವಚಿತ್ರ ಪೂಜೆ ಸಲ್ಲಿಸಿ ಗೌರವಿಸಬೇಕು. ತಾಲೂಕಾಡಳಿತ ನೀಡಿದ ಜವಾಬ್ದಾರಿಯನ್ನು ಅಧಿಕಾರಿಗಳು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ತಿಳಿಸಿದರು.
ದೇವಸ್ಥಾನ ಆಡಳಿತ ಮಂಡಳಿ ಮುಖಂಡರಾದ ಸುರೇಶ ಗೌಡ, ಶಿವನಗೌಡ್ರ, ದಾನನಗೌಡ, ತೊಂಡಿಹಾಳ, ಬಸವರಾಜ ಅಧಿಕಾರಿ ಮಾತನಾಡಿ, ಬಸವ ಜಯಂತಿ ಮತ್ತು ಶ್ರೀ ಮುಗ್ಗಿ ಬಸವೇಶ್ವರ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಬೇಕು. ಜಾತ್ರೆಗೆ ಈ ಬಾರಿ ಹೊಸ ರಥೋತ್ಸವ ಜರುಗಲಿದ್ದು, ಹೆಚ್ಚಿನ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಆದ್ದರಿಂದ ಪಟ್ಟಣ ಪಂಚಾಯಿತಿ ಸ್ವಚ್ಛತೆ ಮತ್ತು ಬ್ಲೀಚಿಂಗ್ ಪೌಡರ್, ಬೀದಿ ದೀಪ ಅಳವಡಿಕೆ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ, ಸದಸ್ಯ ಅಮರೇಶ ಹುಬ್ಬಳ್ಳಿ, ಶಿರಸ್ತೇದಾರ ದೇವರಡ್ಡಿ, ಅಧಿಕಾರಿಗಳಾದ ನಿಂಗನಗೌಡ, ಅಮರೇಶ್ವರ ರೆಡ್ಡಿ, ಬಸವರಾಜ ಗೋಗೇರಿ, ಗಣ್ಯರಾದ ವೀರನಗೌಡ, ಬನ್ನಪ್ಪಗೌಡ್ರ, ಸಿದ್ದರಾಮೇಶ, ಸಂಗಪ್ಪಹಳ್ಳಿ, ಕಳಕಯ್ಯ, ಹಿರೇಮಠ, ಬಸಯ್ಯ ಜಟ್ಟಿಮಠ, ಶರಣಪ್ಪ ಮಾಳಗಿ ಇನ್ನೂ ಅನೇಕರು ಭಾಗವಹಿಸಿದರು. ವರದಿ ಸಿಎ ಆದಿ, ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಯಾಕೆ ಮಾಡಿಲ್ಲ ಅಂತ ಕೇಳಕ್ಕೆ ತಕ್ಕೈತೆ ಹೇಳ್ರಿ. ಅದಕ್ಕೆ ನಮ್ಮ ಸಿಬ್ಬಂದಿಯರಾತು ನಮ್ಮ ಮುಖ್ಯಾಧಿಕಾರಿಗಳು ಬಂದಾಗ ನಾವು ಮುಂದೆ ವಿಚಾರ ಮಾಡ್ತೀವಿ. ಅದಕ್ಕೆ ಕೇಳ್ಕೊಂಡು ಮಾತು ಕೇಳೋದು ಮಾಡ್ತೀವಿ, ಹಾಗೆ ಹೇಳೋದು ಮಾಡ್ತೀವಿ. ಅಂದ್ರೆ ಅದು ಒಂದು ಇದರಿಂದ ನಡೀತಾನೆ ಒಂದು ಕೇಳ್ಕೊಂಡು ನಾನು ಇವತ್ತು ಮಂದಿ ಕೇಳ್ಕೊಂಡು ಇಷ್ಟ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮ ಸಮಾಜದ ಮುಖಂಡರೆ, ಪತ್ರಕರ್ತ ಬಂಧುಗಳು ಹಾಗೂ ಅಧಿಕಾರಿ ಈಗ ಎಲ್ಲ ಚರ್ಚೆ ಆಯಿತು. ಸುಮಾರು ಒಂದು ಅರ್ಧ ಗಂಟೆಯಿಂದ ಮಧ್ಯೆಲ್ಲ ಹೇಳೋದು ಲೈಟಿಂಗ್ ಕೆಲವು ಮಾಡಿಸ್ಕೊಡ್ತೀನಿ. ನಾನೇ ನಾಳೆಕ್ಕೂ ನಾಡಿದ್ದು ನಮ್ಮ ಪ್ರಕಟಣೆ ಮುಖ್ಯಗೊಳಿಸೋರು ಹೋಗಿದ್ದಾರೆ ಬೆಂಗಳೂರು ಟ್ರೈನಿಂಗ್ ಬಂದು ನಾನೇ ಅಧಿಕೃತವಾಗಿ ಸ್ಥಳಕ್ಕೆ ಬಂದು ಇಲಾಖೆ ಸ್ವಲ್ಪ ರೈತರಿಗೆ ಅನುಕೂಲವಾದ ಯೋಜನೆಗಳನ್ನು ತಿಳಿಸಿದೆ. ಪ್ರಚಾರ ಆಗ್ಬೇಕಂತ ಹೇಳಿದ್ರೆ ಅದನ್ನು ಸ್ವಲ್ಪ ತಾಲೂಕು ವ್ಯವಸ್ಥೆ ಮಾಡೋಣ. ಎಲ್ಲಿ ಕ್ಯಾಂಪ್ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅದನ್ನು ಕುಡಿ ನೀರಿಂದು PRDಯಿಂದ ಪ್ರತಿ ವರ್ಷ ಟ್ಯಾಂಕರ್ ಕೊಡ್ತೀವಿ, ಈ ವರ್ಷ ಕೊಡೋಕೆ ಹೇಳಿದ್ರೆ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಏನೋ ಸಮಸ್ಯೆ ಆಗೋದ್ರಿಂದ ಖಂಡಿತ ನಾವು ನಿಮ್ಮ ಜೊತೆ ಇರ್ತೀವಿ. ಏನೇ ಸಮಸ್ಯೆ ಬಂದರೂ ಕೂಡ ಯಾವುದೇ ಸ್ಥಳದಲ್ಲಿ ನಾವು ಸ್ಪಂದಿಸ್ತೀವಿ. ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಇದ್ದಾರೆ, ಎಲ್ಲ ಮಾಡ್ತೀವಿ. ಅದ್ರ ಬಗ್ಗೆ ತಾವು ಮನೆ ಕೊಡೋ ಅವಶ್ಯಕತೆ ಇಲ್ಲ. ಏನೇ ಇದ್ರೂ ನಾವು ನಮ್ಮ ಗಮನಕ್ಕೆ ತೊಗೊಂಡ್ಬರಿ, ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ಅವ್ರು ಸ್ವಲ್ಪ ಥಿಯರಿಗೆ ಸ್ವಲ್ಪ ಫೈನಾನ್ಸಿಯಲಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಮುಂಜಾನೆ ಫೋನ್ ಮಾಡಿದ್ರು, ಮನೇಲಿ ಒಂದು 2-3 ಸತಿ ಹೇಳಿದ್ದಾರೆ. ನಾನು ಖಂಡಿತ ನಾನು ಮೊದಲು ಹೇಳಿದ್ದೀನಿ, ನನ್ನ ಕೈಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಅದು ನೀರು ಮಾಡ್ಸಕ್ಕಾಗಲ್ಲ. ಹೀಗಾಗಿ ಭಕ್ತಿ ಅವ್ರಿಗಲ್ಲಿ ಇರ್ಬೇಕು. ನಾನು ಹೇಳ್ಬೋದು, ಅವ್ರು ಕೊಡೋರಲ್ಲಿ ಭಕ್ತಿ ಇರ್ಬೇಕು. ಹೀಗಾಗಿ ಖಂಡಿತವಾಗೂ ಸ್ವಲ್ಪ ನಾನು ವ್ಯವಸ್ಥೆ ಮಾಡ್ತೀನಿ ಜವಾಬ್ದಾರಿ ಹೇಳ್ತಾ ನಾವು ಮಾತಾಡೋಕೆ ಫಸ್ಟ್ ತಮ್ಮಲ್ಲಿ ಹೊಂದಿಸಿ ನಮ್ಮ ಈ ಒಂದು ಕರೆಗೆ ಹೋಗ್ಬೋದು ತಾವೆಲ್ಲ ಆಗಕ್ಕೆ ಎಲ್ಲರಿಗೂ ಹೊಂದಿಸಿ ಸಮಾಜನೆಲ್ಲ ಧನ್ಯವಾದಗಳು ತಿಳಿಸುತ್ತಾ ನಾನು ಜಯಂತಿ ಆಚರಣೆ ಮಾಡೋ ಉದ್ದೇಶ ಏನಂದ್ರೆ ಇದು ಸಮಾನತೆ ಸಾರಿತು. ಇವತ್ತು ಅವೆಲ್ಲ ಬಿಟ್ಬಿಡ್ಬೇಕಂದ್ರೆ ಬಸವಣ್ಣನ ವಚನ ಮಾತ್ರ ನಾವು ಪಾಲಿಸಬೇಕು. ಮಾತ್ರ ನಮ್ಮ ವೈಯಕ್ತಿಕ ಜೀವನ ಮತ್ತು ಸಮಾಜದೊಳಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಬೆಳವಣಿಗೆ ಆಗುತ್ತಾ, ನಾಡಿಗೆ ಒಳ್ಳೆಯದಾಗುತ್ತಾ, ದೇಶಕ್ಕೆ ಒಳ್ಳೆಯದಾಗುತ್ತಾ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಅಂಥವರ ಒಂದು ಜಯಂತಿಯನ್ನ ನಾವು ಜಾತ್ಯಾತೀತವಾಗಿ ಸರ್ಕಾರವಾಗಿ ಆಚರಿಸುವಂತ ಹಿರಿಯರು ಬಂದಾಗ ನಾವು ಬರ್ತೀವಿ. ಆದರೆ ಇವತ್ತು ಈ ವರ್ಷ ವಿಶೇಷವಾಗಿ ಹೊಸ ಒಂದು ಆ ಬಸವಣ್ಣನ ಒಂದು ತೇರು, ಆ ತೇರು ಮೊದಲಿನ ತೇರು ಸಿದ್ಧಗೊಂಡಿತ್ತು. ಸರ್ಕಾರದಿಂದ ಅನುದಾನ ಏನು ಸಿಗಲಿಲ್ಲ. ಮತ್ತು ಎಲ್ಲರೂ ನಾವೇ ಭಕ್ತಾದಿಗಳು ಸೇರಿ ಮಾಡಬೇಕಾಯ್ತು. ಎಲ್ಲರೂ ನಮ್ಮ ಊರಲ್ಲಿ, ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ. ಅದರಂತೆ ಯಶಸ್ವಿಯಾಗಿ ಮಾಡಾಕತ್ತೆ. ಇನ್ನೊಂದು ಸ್ವಲ್ಪ ಅದಕ್ಕೆ ಇನ್ನೂ ಆರ್ಥಿಕವಾಗಿ ಸಹಾಯ ಬೇಕಾಗುತ್ತೆ. ತಹಶೀಲ್ದಾರ್ ಹತ್ರ ಮಾತಾಡಿವಿ, ಅದನ್ನು ಕೂಡ ಅವರು ಮಾತಾಡೋಣ ಅಂತ ಕೇಳಿದ್ದಾರೆ. ಹಾಗಾಗಿ ಇವತ್ತು ಏನೇ ಇರಲಿ, ಇವತ್ತು ಅಧಿಕಾರಿಗಳು ಇವತ್ತು ಒತ್ತಾಯ ಇಲ್ಲಿರ್ತಾರೆ. ಬೇರೆ ಜಯಂತಿ ಅಂತ ನೀವು ಕಡ್ಡಾಯ ಬರ್ಬೇಕಂತಿಲ್ಲ. ಬಸವಣ್ಣನ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರೆ ಅದು ಮನಸ್ಸಿನ ಒಂದು ಭಾವನೆ. ಬಸವಣ್ಣನ ನಾವು ನಮ್ಮ ಜೀವನ ಹ್ಯಾಂಗ್ ನಡ್ಕೋಬೇಕಂತ ಹೇಳ್ತಾರೆ. ಅಂತದನ್ನ ನಾವು ಜಯಂತಿ ಮಾಡ್ತೀವಿ ಅಂದ್ರೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬೇಕು. ಅದನ್ನ ಆದ್ಮೇಲೆ ಮಾಡೋ ಪಿಡಿಒ ಅಮಾನತಿಗೆ ಆಗ್ರಹಿಸಿ ದಲಿತ ಪ್ಯಾಂಥರ್ ವತಿಯಿಂದ ಪ್ರತಿಭಟನೆ. ಹುಮ್ನಾಬಾದ್ ತಾಲೂಕಿನ ಸಿಂದನಕೆರೆ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಸಾವಿಗೆ ಕಾರಣರಾಗಿರುವ ಪಿಡಿಒ ಬಂಧನಕ್ಕೆ ಆಗ್ರಹಿಸಿ ಭಾರತೀಯ ದಲಿತ ಪ್ಯಾಂಥರ್ ತಾಲೂಕು ಘಟಕ ವತಿಯಿಂದ ತಾಲೂಕು ಪಂಚಾಯತ್ ಹುಮ್ನಾಬಾದ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು.
ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಿದ್ದು ಪಾಟೀಲ್ ದಲಿತ ಪ್ಯಾಂಥರ್ ನೀಡಿದ ಮನವಿ ಸ್ವೀಕರಿಸಿ ತಪ್ಪಿತಸ್ಥ ಅಧಿಕಾರಿ ಯಾರೇ ಆದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಇಲಾಖೆಯ ಮೇಲಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಸರ್ಕಾರದಿಂದ ಸಿಗಬಹುದಾದ ಎಲ್ಲ ಸೌಲಭ್ಯಗಳ ಜೊತೆಗೆ ಅವಲಂಬಿತರ ಪೈಕಿ ಕುಟುಂಬ ಸದಸ್ಯರು ಸೂಚಿಸುವ ಓರ್ವ ವ್ಯಕ್ತಿಗೆ ಅನುಕಂಪದ ಆಧಾರದ ಮೇಲೆ ನೌಕರಿಗೆ ತೆಗೆದುಕೊಳ್ಳುವಂತೆ ತಿಳಿಸಲಾಗುವುದು. ಸ್ಥಳದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿ 24 ಗಂಟೆ ಒಳಗೆ ಕ್ರಮ ಕೈಗೊಳ್ಳಲು ತಿಳಿಸುತ್ತೇನೆ ಎಂದರು. ಎಂಎಲ್ಸಿ ಭೀಮರಾವ್ ಪಾಟೀಲ್, ತಹಶೀಲ್ದಾರ್ ತಬುಸೂಬ್, ತಾಲೂಕು ಪಂಚಾಯಿತಿಯ ಅಧಿಕಾರಿ ದೀಪಿಕಾ ನಾಯಕ್ ಇನ್ನಿತರ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದರು. ವರದಿ ಶ್ರೀಮಂತರಾವ ಇಂಚುರೆ. ಇದರದಿಂದ ಅವರ ಪರಿವಾರದವರು ಮತ್ತು ಎಲ್ಲ ಸಂಘಟನೆಯ ವತಿಯಿಂದ ಇವತ್ತಿನ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆ. ಅದರಂತೆ ಎಲ್ಲರ ಒಂದು ಏನ್ ಮನವಿ ಅಂತಂದ್ರೆ, ಏನ್ ಪಂಚಾಯತ್ನಲ್ಲಿ ಸುಭಾಷ್ ಅವರು ಕೆಲಸ ಮಾಡ್ತಾ ಇದ್ರು, ಆ ಒಂದು ಪಂಚಾಯತ್ನಲ್ಲಿ ಆ ಪಿಡಿಒರ ಒಂದು ಕಿರುಕುಳದಿಂದ ಇವತ್ತು ಅವರ ಸ್ಟ್ರೆಸ್ ಆಗಿ ಮರಣ ಹೊಂದಿದಾರಂತ ನಮ್ಮೆಲ್ಲರ ಒಂದು ಅನಿಸಿಕೆ ಇದೆ. ಅದರಂತೆ ಈಗಾಗಲೇ ಯಾವಾಗ ಈ ಎಲ್ಲರೂ ಕೂಡ ಹೇಳಿದಿರಿ, ಬರೀ ನೀವು ಇದ್ರ ಬಗ್ಗೆ ಒಂದು ಹೇಳಿದೆ ನಾನು. ಅದೇನು ಸರ್ಕಾರದಿಂದ ಏನು ಹಣಕಾಸಿನ ವ್ಯವಸ್ಥೆ ತಾವು ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಮಾತಾಡಿಲ್ಲ. ಅದ್ರ ಬಗ್ಗೆ ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡೋಣ. ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆಲ್ಲ ಭೇಟಿಯಾಗಿ ಯಾವ ರೀತಿ ಮಾಡಿದ್ರೆ ಅಡಿಪಿಎಂ ಮಿನಿಸ್ಟರ್ ಕೂಡ ನಮ್ಮ ಪ್ರಿಯಾಂಕ್ ಖರ್ಗೆಜಿನವರು ಇದ್ದಾರೆ, ನಾವು ಮಾತಾಡಿ ಏನ್ ಮಾಡಕ್ ಸಾಧ್ಯ ಇದೆ ಮಾಡ. ನೌಕರಿ ತರ ಹೇಳಿ ಅದಂತೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಅವರಿಗೆ ಸಸ್ಪೆನ್ಷನ್ ಮಾಡಬೇಕು, ಅದು ಇವತ್ತು ರಾತ್ರಿವರೆಗೆ ಆಗುತ್ತೆ. ಮನೆ ಪರಿಸ್ಥಿತಿ ಬಹಳ ಖರಾಬ್ ಅದ್ರಿ. ಅವ್ರದ್ದು ಬಹಳ ತಗಡದ ಮನೆ ಅದ್ರಿ. ಏನ್ ಇದೆ ಇವರೇ ಸ್ವಲ್ಪ ಹೋಗಿ ನೋಡಿ. ಈಗ 21 ತಾರೀಕು ಅದ್ರ ಇನ್ನೂ ತನಕ ಸಸ್ಪೆಂಡ್ ಆಗಿಲ್ಲ. ಈಗ ಇಷ್ಟು 20 ದಿವಸ ಸಸ್ಪೆಂಡ್ ಅವ್ರದ್ದು ಮನೆ ನಂತರ ಅವ್ರು ಸಸ್ಪೆಂಡ್ ಆಗೋದು ಇವತ್ತು ಬರುತ್ತೆ. ಸಸ್ಪೆಂಡ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಇನ್ನೂ ಒಂದ್ 2 ದಿವಸ ಆದ್ಮೇಲೆ ಅಂಬೇಡ್ಕರ್ ಚೌಕ ದಣಿ ಕೊಡ್ಬೇಕಾಗ್ತದ. ಟೋಟಲ್ ಏನಾಗಿತ್ತು ಎಲ್ಲ ಪೂರ ಬೈಪಾಸ್ ಎಲ್ಲ ಬಂದ್ ಮಾಡ್ಬೇಕಾಗ್ತದ. ಟೋಟಲ್ 4 ಹನಿಗಳೆಲ್ಲ ಬಂದ್ ಮಾಡ್ಬೇಕಾಗ್ತದ. ನಮ್ಮ ಸಂಘಟನೆ ವತಿಯಿಂದ ಕೆಲವು ಬೇಡಿಕೆಗಳ ಕಾರಂಜಿ ಬಿ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ. ಔರಾದ ತಾಲೂಕಿನ ಕಾರಂಜಿ ಬಿ ಗ್ರಾಮದಲ್ಲಿ ಇಂದು ಸೋಮವಾರ ಗ್ರಾಮಸ್ಥರ ವತಿಯಿಂದ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಲಾಯಿತು. ಕಾರಂಜಿ ಗ್ರಾಮಕ್ಕೆ ಸುಮಾರು 10 ರಿಂದ 15 ವರ್ಷಗಳಿಂದ ರಸ್ತೆಯನ್ನು ರಿಪೇರಿ ಮಾಡದೆ ಜನರ ಜೀವದ ಜೊತೆ ಸರ್ಕಾರವು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದೆ. ಕೂಡಲೇ ಚಿಂತಾಕಿ ಗ್ರಾಮದ ವಸತಿ ನಿಲಯದಿಂದ ಸೋಂಪುರ ಬಾರ್ಡರ್ವರೆಗೆ ರಸ್ತೆಯನ್ನು ದುರಸ್ತಿ ಮಾಡಿ ಎಂದು ತಹಶೀಲ್ದಾರ ಮಹೇಶ್ ಪಾಟೀಲ್ ಇವರಿಗೆ ಸುಂದರಾಜ ತಂದೆ ಲಕ್ಷ್ಮಣ ಮತ್ತು ಗ್ರಾಮಸ್ಥರು ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಔರಾದ ತಾಲೂಕಿನ ಚಿಂತಕಿದಿಂದ ಸೋಂಪುರ ವಾರ್ಡಿನವರೆಗೆ ರಸ್ತೆಯು ಸಂಪೂರ್ಣ ಹಾಳಾಗಿರುತ್ತದೆ. ಇವರಿಂದ ದಿನನಿತ್ಯ ಅಪಘಾತಗಳು ಆಗುತ್ತಿವೆ. ಇದಕ್ಕೆ ಸಂಬಂಧಿತ ಇಲಾಖೆಗಳಿಗೆ ಈಗಾಗಲೇ ಪತ್ರಗಳನ್ನು ನಾವು ಗ್ರಾಮಸ್ಥರು ಪತ್ರಗಳನ್ನು ನೀಡುತ್ತಾ ಬಂದಿದ್ದೇವೆ. ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಚಿಂತಕಿ ಗ್ರಾಮದ ವಸತಿ ನಿಲಯದಿಂದ ಸೋಂಪುರ ಬಾರ್ಡರ್ ವರೆಗೆ ರಸ್ತೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಕುಮಾರ ನಾಯಕ, ಅಬ್ರಾಹಂ ತಂದೆ ಬಾಬು, ಅನಿಲ ತಂದೆ ಹಣಮಂತ, ಮಾದಪ್ಪ ತಂದೆ ಹಣಮಂತ, ಬಾಳಪ್ಪ ತಂದೆ ಮಷ್ಟಪ್ಪ, ಸಾಯಪ್ಪ ತಂದೆ ಮಲ್ಲಪ್ಪ, ಸ್ಯಾಮಿಯಾಲ್ ತಂದೆ ಅಡ್ಡಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಹಿರಿಯರ ಹಬ್ಬದ ಸಡಗರ. ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬೋವಿ ಭಟ್ರ ಸಮುದಾಯದಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಹಿರಿಯರ ಹಬ್ಬ ಜೋರಾಗಿ ನಡೆಯಿತು. ಹಿರಿಯರ ಹಬ್ಬದಲ್ಲಿ ಕಲ್ಯಾಣ ನಾಡಿನ ವಿಶೇಷ ಊಟೋಪಚಾರ ನಡೆಯಿತು. ಜೋಳದ ರೊಟ್ಟಿ, ಪುಂಡಿ ಪಲ್ಯ ಸೇರಿದಂತೆ ಸಸ್ಯಾಹಾರ ಪದಾರ್ಥಗಳ ಭೋಜನ ಸಾವಿರಾರು ಭಕ್ತರಿಗೆ ಉಣಬಡಿಸಲಾಯಿತು. ಸುದ್ದಿಗಾರರೊಂದಿಗೆ ಜಾತ್ರಾ ವಿಶೇಷತೆ ಕುರಿತು ಮಾತನಾಡಿದ ಮುಖಂಡ ಪ್ರಮೋದ್ ಭೋವಿ ಹೀಗೆ ಹೇಳಿದರು. ಈ ಸಂದರ್ಭದಲ್ಲಿ ರಾಜಕೀಯ ಧುರೀಣರು, ಹೆಸರಾಂತ ಮಠಾಧೀಶರು ಹಾಗೂ ಪಟ್ಟಣದ ಪ್ರಮುಖರು ಉಪಸ್ಥಿತರಿದ್ದರು. ಮಂಜುನಾಥ್, NKSTV4 ನ್ಯೂಸ್, ಅಫ್ಜಲ್ಪುರ. round
ಯಾಕಲೇ ಪೂಜೆ ನೋಡ್ಲಿಕತ್ತೇಲೆ ಎಲ್ಲ ಸಂಬಿಡಿತ ಗೊತ್ತೈತೆ ಏಪ್ರಿಲ್ 6ರಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿಣ್ಣ ಸಡಕ್ ಬಳಿ ಅಪರಿಚಿತ ಮಹಿಳೆಯ ಕೊಲೆ ಮಾಡಿ ಶವವಿಟ್ಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಭೇದಿಸಿರುವ ಕಮಲಾಪುರ ಠಾಣೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಎಂದು ಎಸ್ಪಿ ಆಡೂರು ಶ್ರೀನಿವಾಸಲು ಹೇಳಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಕೊಲೆಯಾದ ಮಹಿಳೆಯನ್ನ ಆರತಿ ಎಂದು ಗುರುತಿಸಲಾಗಿದ್ದು, ಕೊಲೆಯಾದ 35 ವರ್ಷದ ಆರತಿ ಜೊತೆ ಶಿವು ಹಲವು ದಿನಗಳಿಂದ ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದನು. ನನ್ನ ಮದುವೆ ಆಗುವಂತ ಪದೇ ಪದೇ ಕೇಳಿದಾಗ ರೊಚ್ಚಿಗೆದ್ದ ಶಿವು ಆರತಿಯನ್ನ ಕಿಡ್ನಾಪ್ ಮಾಡಿ ಆರತಿಯನ್ನ ಕಿಣ್ಣ ಸಡಕ್ ಬಳಿ ಕತ್ತು ಹಿಸುಕಿ ಕೊಲೆ ಮಾಡಿ ಶವವನ್ನು ಸುಟ್ಟು ಹಾಕಿದ್ದಾನೆ ಎಂದು ಎಸ್ಪಿ ಶ್ರೀನಿವಾಸಲು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಿನ್ನಿ ಸಡಕ್ ಗ್ರಾಮದಲ್ಲಿ ಸರ್ವೆ ನಂಬರ್ 99/2 ಈ ಹೊಲದಲ್ಲಿ ಒಂದು 6th ಏಪ್ರಿಲ್ 2025 ರಂದು ಬೆಳಿಗ್ಗೆ ಒಂದು ಫೀಮೇಲ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದ್ದಿದೆ ಅಂತ ಒಂದು ಮಾಹಿತಿ ಬಂದಿದ ಮೇಲೆ ನಮ್ಮ ಮೇಲಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿ ಬಂದು ಹೋಗಿ ನೋಡಲಾಗ ಸರ್ವೆ ನಂಬರ್ 99/2 ಅಲ್ಲಿ ಒಂದು ಆಲ್ಮೋಸ್ಟ್ ಬರ್ನ್ ಆಗಿರುವಂಥ ಒಂದು ಡೆಡ್ ಬಾಡಿ ಸಿಗುತ್ತೆ. ತದನಂತರ ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನೋಡಲಾಗಿ ಅದು ಒಂದು ಅನ್ನೋನ್ ಫೀಮೇಲ್ ಡೆಡ್ ಬಾಡಿ ಇರುತ್ತದೆ. ಒಂದು ಅಂದಾಜು 35 to 40 years ಆಫ್ ಏಜ್ ಇರುತ್ತದೆ. ಬಟ್ ಯಾರು ಅಂತ ನಮಗೂ ಯಾವುದೂ ಮಾಹಿತಿ ಇರಲಿಲ್ಲ. ತದನಂತರ ನಾವು ಹೊಳಗೆ ನಿಯರ್ ಬೈ ಇದ್ದವರ ನೀಲಕಂಠ ತಂದೆ ಶರಣಪ್ಪ ಪಾಂಚಾಲ್ ಅಂತ ಕಿನ್ನಿ ಸಡಕ್ ಗ್ರಾಮ ಅವರು ಕಮಲಾಪುರ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ. ಈ ತರಹ ಸರ್ವೆ ನಂಬರ್ 99/2 ಅಲ್ಲಿ ತೊಗರಿಯ ಕೊಯ್ಲಿಗಳ ಮೇಲೆ ಯಾರೋ ದುಷ್ಕರ್ಮಿಗಳು 35 to 40 years ಆಫ್ ಏಜ್ ಇರುವಂಥ ಹೆಣ್ಣು ಮಗಳಿಗೆ ಎಲ್ಲೋ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಈ ಕಿನ್ನಿ ಸಡಕ್ ಸೀಮಾಂತರದ ಹೊಲದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋದು ದೂರು ಆಧಾರದ ಮೇಲೆ ನಾವು ಒಂದು ಮರ್ಡರ್ ಕೇಸನ್ನು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ 53/2025 ರಂದು ರಿಜಿಸ್ಟರ್ ಮಾಡಲಾಗಿದೆ. ಮೊದಲನೇದಾಗಿ ಈ ಕೇಸಲ್ಲಿ ಚಾಲೆಂಜ್ ಇರುತ್ತದೆ. ವಿಕ್ಟಿಮ್ ಯಾರು ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರೋದಿಲ್ಲ. ಬಟ್ ಅದೇ ಉದ್ದೇಶಕ್ಕಾಗಿ ನಾವು ಮೇಜರ್ ಅಡಿಷನಲ್ SP ಮತ್ತು DYSP ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ 2 ಪೊಲೀಸ್ ಠಾಣೆಗಳ PSI CPI ಕಮಲಾಪುರ್ ಶಿವಶಂಕರ್ ಸಾಹು ಮತ್ತು PSI ಕಮಲಾಪುರ್ ಮಂಜುನಾಥ್ ರೆಡ್ಡಿ ಮತ್ತು PSI ಮಹಗಾಂವ್ ಆಶಾ ಅವರ ನೇತೃತ್ವದಲ್ಲಿ ಮತ್ತು ಕುಪೇಂದ್ರ HC ರಾಮಚಂದ್ರ ಶರಣಬಸಪ್ಪ ಬದ್ದು ರಾಥೋಡ್ ಸಿದ್ಲಿಂಗ್ ಮತ್ತು ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಆಮೇಲೆ ನಾವು ಮೊದಲನೇದಾಗಿ ಮಾಡಿರೋದು ಅಲ್ಲಿ ಏನೇನು ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಅಲ್ಲಿ ನಮಗೆ ಒಂದು ಕಾಲುಂಗರಗಳು ಮತ್ತು ಹೇರ್ ಪಿನ್ನು ಮತ್ತು ಬೇರೆ ಬೇರೆ ಎಲ್ಲ ನಮಗೆ ಏನಂತಾರೆ ಅದು ಬ್ಯಾಂಗಿಲ್ ಎಲ್ಲ ಸಿಕ್ಕಿರುತ್ತದೆ. ತದನಂತರ ನಮಗೆ ಒಂದು ಪ್ರಾಥಮಿಕ ಒಂದು ಇದು ಬರುತ್ತೆ ಏನಂದರೆ ಇದೊಂದು ಮ್ಯಾರಿಡ್ ವುಮೆನ್ದು ಬಾಡಿ ಡೆಡ್ ಬಾಡಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ತದನಂತರ ಅಲ್ಲಿ ಸಿಕ್ಕಿರುವುದು ಡೆಡ್ ಬಾಡಿ ಎಲ್ಲ ಭಾವಚಿತ್ರಗಳನ್ನು ಹಾಕಿ ನಮ್ಮ ಕಡೆ ಇರುವಂಥ ಎವಿಡೆನ್ಸಸ್ಸು ಮತ್ತು ಏನೇನು ಡೀಟೇಲ್ಸ್ ಎಲ್ಲ ಹಾಕಿ ಒಂದು ಪೊಲೀಸ್ ಪ್ರಕಟಣೆ ಒಂದು ಮಾಡಲಾಗಿದೆ. ಇದು ಕಂಪ್ಲೀಟ್ ಕಲಬುರಗಿ ಸಿಟಿ ಮತ್ತು ಕಲಬುರಗಿ ಜಿಲ್ಲೆ, ಯಾದಗಿರಿ, ಬೀದರು ಮತ್ತು ಸರೌಂಡಿಂಗ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಪೊಲೀಸ್ ಠಾಣೆಗಳಿಗೂ ನಾವು ಒಂದು ಕಲರ್ ಪ್ರಿಂಟು ಕಳಿಸಿದ್ದೀವಿ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ ಅವರವ್ರ ಬೀಟ್ ಗ್ರೂಪ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ. ತದನಂತರ ನಮಗೆ ಇದು ಆಗಿರುವಂಥ ಕೆಲವು ದಿನಗಳಾದಮೇಲೆ ನಮಗೊಂದು ಒಬ್ಬ ಬಾತ್ಮೀದಾರರಿಂದ ಒಂದು ಮಾಹಿತಿ ಬರುತ್ತೆ. ಅವರು ಈ ಪೊಲೀಸ್ ಪ್ರಕಟಣೆ ನೋಡಿ ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ.
ಇಲ್ಲಿ ಒಂದು ಹೆಬ್ಬಾಲಲ್ಲಿ ಒಬ್ಬ ಹೆಣ್ಣು ಮಗಳು ಆರತಿ ಅಲಿಯಾಸ್ ಗುಂಡಮ್ಮ ಅನ್ನೋರು ಕಾಣೆ ಆಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ನಮಗೂ ಇದು ಇರಬಹುದು ಅನ್ನೋ ಸಂಶಯ ಇದೆ ಅನ್ನೋದು ನಮಗೆ ಮಾಹಿತಿ ನೀಡಿರ್ತಾರೆ. ತಕ್ಷಣ ನಾವು ಅವರು ಯಾರು ಅನ್ನೋದು ಮಾಹಿತಿ ತಿಳ್ಕೊಂಡಿದ ಮೇಲೆ ನಮಗೆ ಪ್ರಾಥಮಿಕ ಪ್ರೈಮಾ ಫೇಸಿ ನಮಗೆ ಒಂದು ಕನ್ಕ್ಲೂಷನ್ಗೆ ಬರುತ್ತೆ, ಇದು ಇವರೇ ಆಗಿರಬಹುದು ಅಂತ. ಮತ್ತು ಇವರೇ ಆಗಿರೋದ ಮೇಲೆ ಅದು ಯಾರು ಆಗಿರ್ಬೋದು, ಯಾರು ಮಾಡಿರ್ತಾರೋ ಅಂತ ಅದು ಸಂಶಯದ ಮೇಲೆ ಅವ್ರು ಯಾರ್ಯಾರ ಜೊತೆ ಚೆನ್ನಾಗಿದ್ರು, ಯಾರ್ಯಾರ ಜೊತೆ ಭೇಟಿ ಆಗ್ತಿದ್ರು, ಮೀಟ್ ಆಗ್ತಿದ್ರು ಅನ್ನೋದೆಲ್ಲ ತಂತ್ರಗಾಣೆ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಒಬ್ಬರು ಶಿವು ಅಲಿಯಾ ಶಿವಾನಂದ್ ತಂದೆ ಬಸವರಾಜ್ ರಾಜಾಪುರ್ ಅಂತ 27 ವರ್ಷ, ಕಬ್ಬಲಿಗ ಚಾಲಕ ವೃತ್ತಿ ಮತ್ತು ಹೆಬ್ಬಾಲ್ ಅಲ್ಲಿ ವಾಸವಿರ್ತಾರೆ, ಕಾಳಗಿ ತಾಲೂಕು. ಇವರ ಮೇಲೆ ನಮಗೆ ಸಂಶಯ ಹೆಚ್ಚಿಗೆ ಆಗುತ್ತೆ. ತದನಂತರ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಏನು ಅಫೆನ್ಸ್ ಮಾಡಿರೋ ಬಗ್ಗೆ ಅವರು ಒಪ್ಕೊಂಡಿರ್ತಾರೆ. ಹೌದು ಇವರು ಆರತಿ ಗುಂಡಮ್ಮ 35 ವರ್ಷ, ಖಾಸಗಿ ಕೆಲಸ, ಇವರನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಕೊಂಡಿದ ಮೇಲೆ ತದನಂತರ ನಾವು ಯಾಕೆ ಈ ಥರ ಮಾಡಿದರ ಏನು ಅನ್ನೋದು ನಾವು ಮುಂದಿನ ವಿಚಾರಣೆ ಮಾಡ್ತಿದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಆರತಿ ಅಲಿಯಾಸ್ ಗುಂಡಮ್ಮ ಇವರು 35 ವರ್ಷ, ಈ ಹಿಂದೆ 13 ವರ್ಷ ಹಿಂದೆ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಾಗಲಿಲ್ಲ. 3 ತಿಂಗಳ ಹಿಂದೆ ಇವರು ಜುನಾಗಢ್ ಅಂತ ಗುಜರಾತಲ್ಲಿ ಒಬ್ಬರ ಜೊತೆ ಮದುವೆ ಆಗಿ ಅಲ್ಲಿರ್ತಾರೆ. ಬಟ್ ಆವಾಗ ಕಲಬುರಗಿಗೆ ಬರ್ತಾ ಇರ್ತಾರೆ. ಈಗ 3 ತಿಂಗಳ ಹಿಂದೆ ಅವರು ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇಲ್ಲೇ ಮನೆ ಕಟ್ಟಿ ಎಲ್ಲ ಫ್ಯಾಮಿಲಿ ಎಲ್ಲ ಕಲಬುರಗಿ ಸಿಟಿಗೆ ಶಿಫ್ಟ್ ಆಗಬೇಕು ಅನ್ನೋದು ಪ್ಲ್ಯಾನಿಂದ ಅವ್ರು ಬಂದು 3 ತಿಂಗಳಿಂದ ದೇವಿನಗರಲ್ಲಿ ರೆಂಟಿಗೆ ಇರ್ತಾರೆ. ರೆಂಟ್ ಇಲ್ಲಿದ್ದು ಆ ಪ್ಲಾಟ್ ಪರ್ಚೇಸು ಅಲ್ಲಿ ಮನೆ ಕಟ್ಟೋದೆಲ್ಲ ನೋಡ್ತಾ ಇರ್ತಾರೆ. ಬಟ್ ಅವರಿಗೆ ಯಾರು ವಿಕ್ಟಿಮ್ ಇದ್ದಾರೆ ಆರತಿ ಅನ್ನೋರಿಗೆ ಶಿವು ಅಲಿಯಾ ಶಿವಾನಂದ್ ಅನ್ನೋರ ಜೊತೆ ಬಿಫೋರ್ ಪ್ರೀವಿಯಸ್ ಒಂದು ಹಿಂದಿನ ಆಲ್ಮೋಸ್ಟ್ ಸಮ್ ಇಯರ್ಸಿಂದ ಅವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಈಗ ಇವರು ಕಲಬುರಗಿ ಶಿಫ್ಟ್ ಆಗಿದ್ಮೇಲೆ ಅವರೆಲ್ಲ ಇವ್ರ ಜೊತೆ ಬಂದು ಹೋಗೋದೆಲ್ಲ ಮಾಡ್ತಿದ್ರು. ಈ ಆರತಿ ಅನ್ನೋರು ಅವ್ರಿಗೆ ನೀವು ನನ್ನ ಮದುವೆ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಡಿಮ್ಯಾಂಡ್ ಎಲ್ಲ ಇಟ್ಟಿರೋದು ಹೇಳಿರ್ತಾರೆ. ಆ ಡಿಮ್ಯಾಂಡ್ ಎಲ್ಲ ಇವರು ಒಪ್ಪಲಾರದೆ ಅವ್ರದ್ದು ಸ್ವಲ್ಪ ಅವರು ಹರಾಸ್ಮೆಂಟ್ ಜಾಸ್ತಿ ಆಗಿದೆ, ಅವ್ರನ್ನ ನಾವು ಖಲಾಸ್ ಮಾಡಬೇಕು, ಕೊಲೆ ಮಾಡಿದ್ರೆ ನಮ್ಗೆ ಯಾವುದೇ ಈ ಥರ ಹರಾಸ್ಮೆಂಟ್ ಇರುವುದಿಲ್ಲ ಅಂತ ಅವರು ಡಿಸಿಷನ್ ತೊಗೊಂಡು ಆ ದಿನ 5th ಏಪ್ರಿಲ್ 2025 ಅಂತ ಅವರು ದೇವಿನಗರ ಮನೆಯಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಅವರು ಮೊದಲನೇದಾಗಿ ದೇವಲ್ಗಾನ್ಗಾಪುರ ವಿಸಿಟ್ ಮಾಡ್ಕೊಂಡು ಟೆಂಪಲ್ ದರ್ಶನ ಮಾಡಿಕೊಂಡು ವಾಪಸ್ ಮತ್ತೆ ಕಲಬುರಗಿ ನಗರಕ್ಕೆ ಬಂದು ಅಲ್ಲಿಂದ ಕಮಲಾಪುರಕ್ಕೆ ಕಿನ್ನಿ ಸಡಕ್ವರೆಗೆ ಹೋಗ್ತಾರೆ. ಅವ್ರು ಹೋಗಬೇಕಾದ್ರೆ ಅವ್ರ ಮನಸ್ಸಲ್ಲಿ ಮೈಂಡಲ್ಲಿ ಯೋಚನೆ ಇರುತ್ತೆ, ಅವ್ರನ್ನ ಕೊಲೆ ಮಾಡಬೇಕು, ಇಲ್ಲೇ ಡೆಡ್ ಬಾಡಿ ಬಿಸಾಕಬೇಕು ಅನ್ನೋ ಮೈಂಡಲ್ಲಿ ಇರುತ್ತೆ. ಅವ್ರು ಹೋಗ್ತಾ ಇದ್ದಾಗ ಕಿನ್ನಿ ಸಡಕ್ ಹೋಗ್ತಾ ಇದ್ದಾಗ ಕೆಲವೊಂದು ಫೀಲ್ಡ್ಸ್ ಕಡೆ ಈ ತೊಗರಿ ಸ್ಟಿಕ್ಸ್ ಇರುತ್ತೆ, ಡ್ರೈ ಆಗಿದ ಮೇಲೆ ಅದೆಲ್ಲ ಕ್ಲಿಯರ್ ಮಾಡಿಸ್ಮೇಲೆ ಆ ಸ್ಟಿಕ್ಸ್ ಇರುತ್ತೆ, ಅದೆಲ್ಲ ದೊಡ್ಡ ಹೀಪ್ ಮಾಡಿರೋದು ಅಂದರೆ ಏನಂತಾರೆ ಅದು ಬನಿವಿ ಮಾಡಿರೋದು ಕಂಡು ಬರುತ್ತದೆ. ಅದು ಫಿಕ್ಸ್ ಮಾಡಿಕೊಂಡು ಅವರು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ತಗೊಂಡು ಅಲ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಆ ವಿಕ್ಟಿಮ್ಗೆ ಅವ್ರ ಕೈಯಿಂದ ಕುತ್ತಿಗೆಗೆ ಹಿಡಿದು ಅಲ್ಲಿ ಸ್ಟ್ರಾಂಗ್ಯುಲೇಷನ್ ಮಾಡಿಸಿ ಕೊಲೆ ಮಾಡಿರ್ತಾರೆ. ತದನಂತರ ಆ ಬಾಡಿಯನ್ನು ತೊಗೊಂಡು ಹೋಗ್ಬಿಟ್ಟು ಅದೇ ಹೈವೇ ಪಕ್ಕದಲ್ಲಿರುವಂಥ ಸರ್ವೆ ನಂಬರ್ 99/2 ಅಲ್ಲಿ ಆ ಏನು ತೊಗರಿ ಕೊಯ್ಲುಗಳು ಏನಿದೆ ಅದ ಮೇಲೆ ಹಾಕಿ ಸುಟ್ಟು ಹಾಕಿದನು ಆಗಿ ಅವರು ಮತ್ತೆ ಅಲ್ಲಿಂದ ಹೋಗಿ ಮತ್ತೆ ಮಧ್ಯದಲ್ಲಿ ಬಂದು ಅಲ್ಲಿ ಚೆಕ್ ಮಾಡಿ ಎಲ್ಲ ಸುಟ್ಟಿದೆ ಇಲ್ವಾ ಅನ್ನೋದು ನೋಡಿರ್ತಾರೆ. ಅದು ಬೆಂಕಿ ಜೋರಾಗಿ ದೊಡ್ಡ ಇದು ಮಟ್ಟದಲ್ಲಿ ಬೆಂಕಿ ಹಚ್ಕೊಂಡಿರ್ತದೆ. ಆವಾಗ ಕನ್ಫರ್ಮ್ ಮಾಡ್ಕೊಂಡು ಬಾಡಿ ಎಲ್ಲ ಸುಡ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಅವ್ರು ಬಿಟ್ಟು ಅವ್ರು ಮತ್ತೆ ವಾಪಸ್ ಹೆಬ್ಬಾಲಕ್ಕೆ ಹೋಗಿರ್ತಾರೆ. ಇದು ಅವರು ಮಾಡಿರೋ ಕೃತ್ಯವನ್ನು ಒಪ್ಕೊಂಡಿರ್ತಾರೆ. ತದನಂತರ ಆ ಕೊಲೆ ಮಾಡಿದ ಮೇಲೆ ಆ ವಿಕ್ಟಿಮ್ ಕಡೆ ಇರುವಂಥ ಮೊಬೈಲ್ ಫೋನು ಮತ್ತು ಗೋಲ್ಡ್ ಐಟಮ್ಸು, ಸಿಲ್ವರ್ ಐಟಮ್ಸು ಅದೆಲ್ಲ ಅವರು ತೊಗೊಂಡು ಹೋಗಿರ್ತಾರೆ. ನಾವು ಒನ್ಸ್ ಅವನ್ನ ಅರೆಸ್ಟ್ ಮಾಡಿದ ಮೇಲೆ ಅವರು ವಿಕ್ಟಿಮ್ ಕಡೆಯಿಂದ ತೊಗೊಂಡಿರುವಂಥ ಇದೆಲ್ಲ ಸೀಸ್ ಮಾಡಲಾಗಿದೆ. ಮತ್ತು ಅವರು ಆ ದಿನ ಕಾರನ್ನು ಬಳಸಿರ್ತಾರೆ, KA02 MG 4903 ಮಾರುತಿ ಸುಜುಕಿ ಎರ್ಟಿಗಾ ಕಾರನ್ನು ಬಳಸಿರ್ತಾರೆ. ಆ ಕಾರಲ್ಲೇ ಇದು ಅಫೆನ್ಸ್ ಆಗಿರೋದು. ಆ ಕಾರನ್ನು ನಾವು ಸೀಸ್ ಮಾಡಿದ್ದೇವೆ. ಸೊ ಟೋಟಲ್ ಇದರಲ್ಲಿ ಭಾಗಿಯಾಗಿರೋಂಥ ಆರೋಪಿಯನ್ನು ನಾವು ಯಶಸ್ವಿಯಾಗಿ ಬಂಧನ ಮಾಡಿದ್ದೇವೆ. ಇದು ಸತತವಾಗಿ ಆಲ್ಮೋಸ್ಟ್ ನಮಗೆ ಅಫೆನ್ಸ್ 6th ಏಪ್ರಿಲ್ ರಿಪೋರ್ಟ್ ಆಗುತ್ತೆ. ಆವಾಗಿಂದನೂ ನಾವು ಎಲ್ಲ ಪೊಲೀಸ್ ಸ್ಟೇಷನ್ CPI ಮತ್ತು ಅವ್ರ PSI ಟೀಮ್ ಏನಿದೆಯೋ ಅವರು ಎಲ್ಲ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿ ಎಲ್ಲ ರೀತಿಯಿಂದ ಮಾಹಿತಿ ಕಲೆಕ್ಟ್ ಮಾಡಿ
ಇಷ್ಟೊಂದು ಎಫರ್ಟ್ಸ್ ಮಾಡಿದ್ದಕ್ಕೆ ನಮಗೆ ಅವರು ಈ ಥರ ಆಗಿದೆ ಅನ್ನೋದು ಇನ್ಸಿಡೆಂಟು ನಮಗೆ ಬೆಳಕಿಗೆ ಆಚೆ ಬಂದಿದೆ. ಇವರು ಈ ಆರತಿ ಮಿಸ್ ಆಗಿರೋ ಬಗ್ಗೆ ಎಲ್ಲೂ ಪೊಲೀಸ್ ಕಂಪ್ಲೇಂಟು ಕೊಟ್ಟಿರೋದಿಲ್ಲ. ಫಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇವರು ಮಿಸ್ ಆಗಿದ್ದಾರೆ ಅಂತಲೇ ಗೊತ್ತಿರೋದಿಲ್ಲ. ಇವರು ವಿಕ್ಟಿಮ್ಗೆ ಕೇಳ್ತಿರ್ತಾರೆ ಆವಾಗ, ಹೌದು ನೀವು ಅವ್ರ ಜೊತೆ ಮಾತಾಡ್ತಾ ಇರ್ತೀಯಲ್ಲ, ಎಲ್ಲಿದ್ದಾರ ಅಂದರೆ ನನಗೂ ಗೊತ್ತಿಲ್ಲ. ಅವರು ಬೇರೆ ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ, ಈಗಲೂ ಆ ಸತಿನ ಹೋಗಿರ್ಬೋದು, ಬರ್ತಾರೆ ಬಿಡಿ, ಅದೇನು ನಾವು ಕಂಪ್ಲೇಂಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತ ಇವರು ತಡಿತಾ ಇರ್ತಾರೆ. ಬಟ್ ಅವರೆಲ್ಲ ಸೇಡಮ್ಮು ಬೆಂಗಳೂರೆಲ್ಲ ಇದ್ದಾರೆ ಅಂತ, ಬಟ್ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ. ಬಟ್ ಅವರು ಅಣ್ಣ ತಮ್ಮ ಟೋಟಲ್ 8 ಮೆಂಬರ್ಸ್ ಇದ್ದಾರೆ ಅಂತ ಇದೆ. ಬಟ್ ಅವ್ರು ಬೇರೆ ಕಡೆ ಎಲ್ಲ ಜೀವನ ಮಾಡ್ತಾ ಇದ್ದಾರೆ. ಬಟ್ ಅವ್ರದ್ದು ನೇಟಿವ್ ಬಂದು ಹೆಬ್ಬಾಲ್. ತಂದೆ ತಾಯಿ ಇದ್ದಾರೆ. ಯಾರಿಗೆ? ಇವರು ದೂರದ ರಿಲೇಷನ್ ಆಗ್ತಾರೆ. ಇವ್ರದ್ದು ಆರೋಪಿದು ಹೆಬ್ಬಾಲೆ, ವಿಕ್ಟಿಮ್ದು ಹೆಬ್ಬಾಲೆ, ದೂರದ ರಿಲೇಷನ್. ಬರೀ ಇವ್ರ ಮದುವೆ ಯಾರಿಗೆ? ಮದುವೆ ವಿಕ್ಟಿಮ್ಗೆ, ಆರತಿ ಅನ್ನೋರಿಗೆ ಗುಜರಾತಲ್ಲಿ ಮದುವೆ ಮಾಡಿಕೊಟ್ಟಿರ್ತಾರೆ. 13 years ಆಗಿರುತ್ತದೆ. ಬಟ್ ಅವ್ರೇನಂದ್ರೆ ಫ್ಯಾಮಿಲಿ ಎಲ್ಲ ಕಲಬುರಗಿಗೆ ಶಿಫ್ಟ್ ಮಾಡ್ಕೋಬೇಕು ಅಂತ, ಶಿಫ್ಟ್ ಆಗ್ಬೇಕು ಅಂದ ಇವರು ಇಲ್ಲಿಗೆ ಬಂದು 3 months ಇಲ್ಲೇ ಇರ್ತಾರೆ. ಪ್ಲಾಟ್ ಪರ್ಚೇಸ್ ಮಾಡಿ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಬೇಕು, ಇಲ್ಲೇ ಇರಬೇಕು, ಫ್ಯಾಮಿಲಿ ಇಲ್ಲೇ ಶಿಫ್ಟ್ ಮಾಡ್ಬೇಕಂತ ಅವ್ರು ಕೊಟ್ಟಿಲ್ಲ. ಅವರು ಕೊಟ್ಟಿರೋದಿಲ್ಲ. ಅದು ಯಾರಿಗೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ. ಬೇಸಿಕಲಿ ನಮ್ಮ ಪೊಲೀಸ್ ಪ್ರಕಟಣೆ ಎಲ್ಲ ಕಡೆ ಹೋಗಿದ ಮೇಲೆ ಆ ಪ್ರಕಟಣೆಯಲ್ಲಿ ನೋಡಿ ಕೆಲವೊಂದು ಇವರು ಕಾಣ್ತಾ ಇಲ್ಲ ಅಲ್ಲ, ಒಂದು ರೀತಿ ನಮ್ಮದು ಮಾಹಿತಿ ಕೊಡೋಣ ಅಂತ ನಮ್ಮ ಹುಡುಗಿನೂ ಕಾಣ್ತಾ ಇಲ್ಲ, ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಅಂತ ಅವರು ನಮ್ಮದೇ ಪೊಲೀಸ್ ಸ್ಟೇಷನ್ ಅಂತ ನೋಡಿ ಅವರು ಫೋನ್ ನಂಬರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ತದನಂತರ ಆವಾಗ ನಮಗೆ ಬೆಳಕಿಗೆ ಬಂದಿದೆ. ಅವ್ರ ರಿಲೇಷನಲ್ಲೇ ಒಬ್ಬರು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಇಲ್ಲ ನಮ್ದು ಯಾಕೆ ಕಾಣ್ತಾ ಇಲ್ಲ. ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅಲ್ಲೇ ಗುಜರಾತಲ್ಲಿ. ಅವ್ರು ಇಲ್ಲೇ ಅವ್ರ ನೇಟಿವ್ ಪ್ಲೇಸ್ಗೆ ಬಂದಿದ್ದಾರೆ, ಇಲ್ಲೇ ಇರ್ತಾರೋ ಅಂತ ಅವ್ರು. ಬಟ್ ಅವ್ರು ಬಂದಿದ್ದಾರೆ. ಈಗ ಇನ್ವೆಸ್ಟಿಗೇಷನಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಒನ್ಸ್ ಇದು ಅವ್ರದ್ದು ಆಗಿದೆ ಅಂದಮೇಲೆ ಅವರು ಬಂದಿದ್ದಾರೆ ಇಲ್ಲಿಗೆ. ಅವ್ರ ಮಕ್ಕಳಾಗಿಲ್ಲ. ಬಟ್ ಅವ್ರದ್ದೇನು ಒಟ್ಟಾರೆ 3 months ಯಾಕೆ ಇದ್ದಿದ್ರು ಅಂದರೆ ಅವರು ಎಂಟೈರ್ ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಇಲ್ಲೇ ಮನೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು. ಗುಜರಾತಲ್ಲಿದ್ದರು, ಇವರೊಬ್ಬರು ಮಾತ್ರ ಇಲ್ಲಿ ದೇವಿನಗರಲ್ಲಿ. ಅವ್ರು ಅದೇ ಪ್ಲಾಟ್ ಪರ್ಚೇಸ್ ಮಾಡಿ ಮನೆ ಕಟ್ಟಿ ಫ್ಯಾಮಿಲಿ ಎಲ್ಲ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಇವ್ರದ್ದು ಉದ್ದೇಶ ಇತ್ತು. ಬಟ್ ಏನಂದ್ರೆ ಇವರು ಒಬ್ಬರೇ ಇದ್ದಾಗ ಅವ್ರ ಜೊತೆ ಜಾಸ್ತಿ ಸಂಪರ್ಕ ಇದು ಆಗಿದೆ ಇಲ್ಲೇ ಲೋಕಲ್ ಇರೋದ್ರಿಂದ. ಇಲ್ಲ ಅವ್ರು 13 ವರ್ಷ ಆಯಿತು ಮದುವೆ ಆಗಿ. ಅದು ಅವರು ಇಲ್ಲ, ಅವರ ಮುಂಚೆಯಿಂದ ಪರಿಚಯ ಇದೆ, ಇಬ್ಬರದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವ್ರು. ಈಗ ಅವ್ರದ್ದು ಏನಿರುತ್ತೆ ಅಂದರೆ ಪದೇ ಇವ್ರಿಗೆ ಬನ್ನಿ, ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗು, ಎಲ್ಲ ಪ್ಲೇಸಸ್ ವಿಸಿಟ್ ಮಾಡೋ ಅನ್ನೋದು ಡಿಮ್ಯಾಂಡ್ ಇತ್ತು. ಅವರು ನೀವು ಕರ್ಕೊಂಡು ಬರಬೇಕು, ನನಗೆ ಎಲ್ಲೋ ಕರ್ಕೊಂಡು ಹೋಗಬೇಕು, ಎಲ್ಲ ತೋರಿಸ್ಬೇಕು ಅನ್ನೋದು, ನನ್ನ ಜೊತೆನೇ ಇರಬೇಕು ಅನ್ನೋದು ಹುಡುಗಿದು ಡಿಮ್ಯಾಂಡ್ ಇತ್ತು. ಮ್ಯಾರೇಜ್ ಆಗಿಲ್ಲ. ಇಲ್ಲಿ ಹೆಬ್ಬಾಲಲ್ಲಿ ಇದ್ದಾರೆ, ಮತ್ತು ಸೇಡಮಲ್ಲಿ ಇದ್ದಾರೆ, ಬ್ಯಾಂಗ್ಳೂರಲ್ಲಿನೂ ಇದ್ದಾರೆ. ಅಂದರೆ ಅವ್ರ ಫ್ಯಾಮಿಲಿಗೂ ಇವ್ರಿಗೂ ಅಷ್ಟಕ್ಕಷ್ಟೇ ಇತ್ತು. ಈಗ ಅವ್ರದ್ದು ಇಂಟರ್ನಲ್ ಆಗಿ ಏನೋ ಡಿಸ್ಪ್ಯೂಟ್ಸ್ ಇದೆ ಅನಿಸುತ್ತೆ, ಅದಕ್ಕೆ ಅವರು ಹೆಬ್ಬಾಲಲ್ಲಿ ಸ್ಟೇ ಮಾಡಿಲ್ಲ. ಅವ್ರು ಬಂದು ದೇವಿನಗರಲ್ಲೇ ರೆಂಟಿಗೆ ಸ್ಟೇ ಮಾಡಿದ್ರು. ಏಪ್ರಿಲ್ 23ರಂದು ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಜಾಥಾ. ಏಪ್ರಿಲ್ 23ಕ್ಕೆ ಜನ ಆಕ್ರೋಶ ಜಾಥಾ ರಾಯಚೂರು ಜಿಲ್ಲೆಗೆ ಆಗಮಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರಾಜಶೇಖರ ಹಿರೇಮಠ್, ಬಿಜೆಪಿ ಗ್ರಾಮೀಣ ಘಟಕ ಅಧ್ಯಕ್ಷರಾದ ಯಂಕೋಬಾ ನಾಯಕ್, ರಾಮತ್ನಾಳ್, ನಿರುಪಾದೆಪ್ಪ, ಜೋಳದ ರಾಶಿ, ಮಲ್ಲಿಕಾರ್ಜುನ, ಮಹಾದೇವ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಸಿಂಧನೂರು. ಇನ್ನ ಒಂದು ವರ್ಷ ಸಿಎಂ 13 ಮುಂದಕ್ಕೂ 2 ವರ್ಷ ಇಳಿಯಬೇಡ ಅಂತೇಳಿ
ಇದನ್ನ ವಿಷಯ ಡೈವರ್ಟ್ ಮಾಡಿಬಿಟ್ರೆ ಜನರನ್ನ ಪಾಗಲ್ ಮಾಡೋರು ಯಾರು ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಮಾಡಿದ್ರೆ 2,000 ರೂಪಾಯಿಗೆ ಕರೆಂಟ್ ಫ್ರೀ ಬಿಟ್ಟಾರ ಮಾಡಿದ್ರು. 2,000 ಕೊಟ್ಟಾರ. ಅಭಿವೃದ್ಧಿ ಅಂದ್ರೆ ಹಂಗಾರೆ ಏನ್ ಮಾಡೋದು ಬೇಡ, ಯಾವ ರೋಡ್ ಮಾಡೋದು ಬೇಡ. ಈಗ ನಮ್ಮ ತುಂಗಭದ್ರಾ ಡ್ಯಾಮ್ ಹಾಳಾಗಿ ಹೋಗ್ತೈತೆ ಹಂಗಾರೆ ಹೊಡೆದೋಗಲ್ಲ ಡ್ಯಾಮ್. ಇವರು ನಮ್ಮ ಬೊಮ್ಮಾಯಿ ಅವರು CM ಇದ್ದಾಗ ಸಮಾನಾಂತರ ಜಲಾಶಯ ಮಾಡ್ಬೇಕಂತ 1,000 ಕೋಟಿ ರಿಸರ್ವ್ ಮಾಡಿದ್ರು. ಮತ್ತೆ ಅದನ್ನ ಯಾಕೆ ಮುಂದುವರಿಸಿಲ್ಲ ಮೊನ್ನೆ ಬಜೆಟ್? ಎಲ್ಲ ಸರ್ಕಾರ ಬಂದಾಗ ಡಿಕ್ಲೇರ್ ಮಾಡ್ತಾರೆ. ನಮ್ಮ ಸರ್ಕಾರದಾಗ 1,000 ಕೋಟಿ ಮೀಸಲಿಟ್ಟಿರಂತ ದುಡ್ಡು ಇಟ್ಟಾರ. ನಮ್ಮ ಸರ್ಕಾರದಾಗ ಇಟ್ಟಿರೋದು. ಇವತ್ತಿಗೂ ಸಿದ್ದರಾಮಯ್ಯ 2 ಸಲ ಮುಖ್ಯಮಂತ್ರಿ ಆಗ್ಯಾರ. ತುಂಗಭದ್ರಾ ಡ್ಯಾಮಿನ ಬಗ್ಗೆ ಏನಾದ್ರು ಕಳಕಳಿ ಇದೆನಾ, ಎಲ್ಲರ ಡ್ಯಾಮಿನ ಬಗ್ಗೆ ಒಂದು ಏನೋ ಸ್ಟೇಟ್ಮೆಂಟ್ ಮಾಡಿದಾರ. ಆಗ ಒಂದು ಗೇಟ್ ಹೊಡೆದು ಅವತ್ತು ಏನೋ ಔಷಧದಾಗ ಮಾಡಿದ್ರು. ಮಾನ್ಯ ಈ ಸರ್ಕಾರದ ಪೌರಾಣಿಕ ಜಮೀರ್ ಅಹಮದ್ ಅವರು ಎಲ್ಲ ಇವರಿಗೆ ಅಲ್ಲಿರುವಂಥವರಿಗೆ 55,000 ಸ್ವಂತ ದುಡ್ಡು ಮೇಲೆ ಕೊಟ್ಟು ಕೃಷಿ ಮಾಡಿಸಿ ಡ್ಯಾಮ್ ರೆಡಿ ಮಾಡಿದ್ವಿ. ರೈತರಿಗೆ ನೀರು ಕೊಟ್ಟರು. ಈಗ ಮುಂದಿನ ಜನ್ಮಗಳು ಅಟ್ಲೀಸ್ಟ್ ಕುಡಿಯಾಕ ನೀರು ಕೊಡುವಂತ ಈ ಸರ್ಕಾರ. ಯಾಕಂದ್ರೆ ತಜ್ಞರ ವರದಿ ಪ್ರಕಾರ 33 ಗೇಟ್ ಚೇಂಜ್ ಮಾಡ್ಬೇಕಂತ. 33 ಗೇಟ್ ಚೇಂಜ್ ಮಾಡೋದು. ನಾಳೆ ಈಗ ಹೇಳಿದಾರೆ ಅವ್ರು ತಜ್ಞರು 80 TMC ನೀರು ಸ್ಟಾಕ್ ಮಾಡಬೇಕು. ಹೆಚ್ಚಿಗೆ ಫೋರ್ಸ್ ಆದ್ರೆ ಯಾವ ಗೇಟ್ ನಿಂತಿರಂಗಿಲ್ಲ ಅಂತ ಹೇಳಿದಾರೆ. ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ಕೂಡ ಬಂದಿದೆ. 80 TMC ಅಷ್ಟೇ, 105 TMC ಸ್ಟಾಕ್ ಆಗುತ್ತೆ ನಮ್ಮ ಜಾಗ. ಹೈಯೆಸ್ಟ್ ದೊಡ್ಡ ಕರ್ನಾಟಕದಾಗ 80 TMC ಸ್ಟಾಕ್ ಮಾಡ್ಬೇಕಂತ ತಜ್ಞರು ಹೇಳಾರ. ಅದು ಫೋರ್ಸ್ ಇದ್ರೆ ಮತ್ತೆ ಕಡಿಮೆ ಮಾಡ್ಬೇಕಂತ ಹೇಳಾರ. ಮತ್ತೆ 80 TMC ಕಡಿಮೆ ಇದ್ರೆ ಒಂದು ಬೆಳೆಗೂ ಕೂಡ ನೀರು ಬರೋಲ್ಲ ಹಿಂದಿನ ತೀರ್ಮಾನಗಳು. ಮತ್ತೆ ಅವಾಗ ರೈತರು ಹೆಂಗ ಮತ್ತೆ ಐತಂತೆ. ವಿಶೇಷವಾಗಿ ನೋಡ್ರಿ, ಅವ್ರಿಗೆ ಮೈಸೂರು ಬೆಂಗಳೂರು ಭಾಗದಲ್ಲಿ ಕರ್ನಾಟಕದ ಮೈಸೂರು ಬೆಂಗಳೂರು ಮಂಡ್ಯ ಅಷ್ಟೇ ಅನ್ನೋ ಲೆಕ್ಕದಾಗ ಇರೋದು. ಉತ್ತರ ಕರ್ನಾಟಕ ಅವ್ರಿಗೆ ಇಲ್ಲ. ಜನನಾಯಕರು ಈಗ ಹೇಳಿದ್ರೆ ನೀವೇ ಸಾಕು 2,000 ಕೊಡ್ತಾರಲ್ಲ, 2,000 ಕೊಡ್ತಾರೆ. ಡಾಟಾ ಹೇಳ್ತದೆ. ಈ 2 ವರ್ಷದೊಳಗಡೆ ಇದು ಮಾಡಿದ್ರೆ ಬಸ್ ಪ್ರಯಾಣದಾಗ ಹೆಚ್ಚು ಕಡಿಮೆ 16% ಮೆಟ್ರೋ 15%, ಎನರ್ಜಿ 30%, ಡೀಸೆಲ್ 11%, ಪೆಟ್ರೋಲು 4%, ಕಸದ ಸೆಸ್ 33%, ನೀರಿನ ದರ 30%, ಮದ್ಯದ ಬೆಲೆ 20%, ಹೊಸ ವಾಹನ ಖರೀದಿ ಮಾಡಿದ್ರೆ ಅದ್ರ ಮೇಲೆ 10%, ಆಸ್ತಿ ತೆರಿಗೆ 22%, ಒಳಚರಂಡಿ ಶುಲ್ಕ 25%, ವೈದ್ಯಕೀಯ ಶುಲ್ಕ 4%, ಮುದ್ರಾಂಕ ಶುಲ್ಕ 13.5%, ಹಾಲಿನ ದರ 20%. ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂದ್ರೆ ಇದೇ ಸಾಧನೆ ಮಾಡ್ತಾ ಇರೋದು. 2.5 ವರ್ಷ ಆಗಿಲ್ಲ, ಇದು 2 ವರ್ಷ ಆಗಿಲ್ಲ, 2 ವರ್ಷ. ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ರಾಯಚೂರಲ್ಲಿ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿ ತಿಳಿಸುತ್ತದೆ ಪ್ರಯತ್ನ ಮಾಡ್ತಾರೆ. ಕೊಡ್ತಿರುವಂಥ ನಿರ್ಧಾರಗಳಿರ್ಬೋದು, ಅನೇಕ ಹಗರಣಗಳಿರ್ಬೋದು. ಒಂದು ಹಗರಣ ಹೊರಗಡೆ ಬಂದ ತಕ್ಷಣ ಆ ಹಗರಣನ ಮುಚ್ಚಿ ಹಾಕಲಿಕ್ಕೆ ಯಾವುದಾದ್ರೂ ಒಂದು ಜನಸಾಮಾನ್ಯರ ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಕೈ ಹಾಕಿ ಜನರ ಗಮನವನ್ನ ಬೇರೆಡೆಗೆ ಸೆಳೆಯುವಂಥ ತಂತ್ರಗಾರಿಕೆಯನ್ನ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ವಿಷಯವಾಗಿ ಜನಸಾಮಾನ್ಯರು ತುಂಬಾ ಆಕ್ರೋಶಗೊಂಡಿದ್ದಾರೆ. ಆದರೆ ಅವರು ಅಸಹಾಯಕರಾಗಿದ್ದಾರೆ. ಯಾಕಂದ್ರೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ, ಈಗ 5 ವರ್ಷ ನಾವೇನು ಮಾಡ್ಲಿಕ್ಕಿಲ್ಲ ಅನ್ನೋ ಒಂದು ಆಕ್ರೋಶದಲ್ಲಿದ್ದಾರೆ. ಆ ಜನರ ಆಕ್ರೋಶವನ್ನೇ ನಾವು ಜನಾಕ್ರೋಶ ಕಾರ್ಯಕ್ರಮವನ್ನಾಗಿ ರೂಪಿಸಿ ಆ ಮೂಲಕ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಮತ್ತು ಈ ಹಗರಣಗಳ ಒಂದು ತನಿಖೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿಶೇಷವಾಗಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಂಬಾ ಉದಾತ್ತ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿಯಾಗಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವುದೇ ಗಂಭೀರವಾದ ನಿರ್ಧಾರಗಳನ್ನ ಪ್ರತಿಯೊಂದು ವಿಷಯವನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಅಪರಾಧಿ ಪರವಾಗಿನೇ ವಕಾಲತ್ತು ವಹಿಸಿಕೊಳ್ಳುವಂತ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ.
ಈ ರೀತಿ ಎಲ್ಲ ಒಂದು ವಿಷಯಗಳನ್ನು ಇಟ್ಕೊಂಡು ಜನಾಕ್ರೋಶ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ನಮ್ಮ ಪಕ್ಷದ್ದೇ ಜನಾಕ್ರೋಶ ಕಾರ್ಯಕ್ರಮ ಇದ್ರೂ ಕೂಡ ಜನಸಾಮಾನ್ಯರು, ಸಾರ್ವಜನಿಕರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ, ಜನರಿಗೆ ಸುದ್ದಿ ತಲುಪಿಸಲಿಕ್ಕೆ ತಮ್ಮ ಸಹಾಯ ಸಹಕಾರ ಕೂಡ ನಾನು ಕೋರ್ತಾ ಇದ್ದೇನೆ. 25ನೇ ತಾರೀಕಿನಂದು ಪಕ್ಷದ ಅಡಿಯಲ್ಲಿ ಅವತ್ತಿನ ದಿವಸ ಸುಮಾರು 1000 ಜನ, ಅವತ್ತು ಎಲ್ಲ ಭಾಗದ ನಮ್ಮ ಸಿಂಧೂರು ತಾಲೂಕಿನ ಹಳ್ಳಿಗಳಲ್ಲಿ ಕೂಡ ರೈತರ ಬಾಂಧವರು ಭಾಗವಹಿಸ್ತಾರೆ. ಆ ಕಾರ್ಯಕ್ರಮವನ್ನು ಕೂಡ ಅವತ್ತು ಸರ್ಕಾರಕ್ಕೆ ನಮ್ಮ ತುಂಗಭದ್ರಾ ಡ್ಯಾಮ್ ಮುಗಿಸ್ರಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಜೋಳ ಖರೀದಿದು ಕೂಡ ಅದರಲ್ಲಿ ವಿಷಯವಾಗಿ ಇಟ್ಕೊಂಡು ಅವತ್ತು ಕೂಡ ಜೋಳ ಖರೀದಿ ಮತ್ತು ತುಂಗಭದ್ರಾ ಡ್ಯಾಮ್ ಬಗ್ಗೆ ಹೋರಾಟ ಮಾಡಿದ್ದೀವಿ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಕುರುಡಿಯಿಂದ ಗಾರ್ಲದಿನ್ನಿ ರಸ್ತೆ ಡಾಂಬರೀಕರಣ 5,62,00,000 ಸುಸಜ್ಜಿತ ಡಾಂಬರೀಕರಣ. ಗ್ರ್ಯಾಂಡ್ ಕುರುಡಿ ಗ್ರಾಮದಲ್ಲಿ ನಾಡ ಕಾರ್ಯಾಲಯ ಭೂಮಿ ಪೂಜೆ. ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಕುರುಡಿ ಗ್ರಾಮದ ಚರ್ಚ್ಗೆ ತೆರಳಿ ದರ್ಶನ ಪಡೆದು ಕುರುಡಿಯಿಂದ ಗಾರ್ಲದಿನ್ನಿ ಗ್ರಾಮಕ್ಕೆ ರಸ್ತೆ ಇದ್ದು, ಇದು ಸುಮಾರು ಇತಿಹಾಸದಿಂದಲೂ ಈ ರಸ್ತೆಯನ್ನ ಗುರುತಿಸಿ ಯಾರು ಮಾಡದ ಕಾಮಗಾರಿಯನ್ನ ಇಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು 5,62,00,000 ಸುಸಜ್ಜಿತ ಡಾಂಬರೀಕರಣ ಕಾಮಗಾರಿ ಚಾಲನೆ ನೀಡಿದರು ಮತ್ತು ಕುರುಡಿ ಗ್ರಾಮದ ಗೋರ್ಕಲ್ ರಸ್ತೆಯಲ್ಲಿ 40 ಲಕ್ಷ ಅನುದಾನದಡಿಯಲ್ಲಿ ನಾಡ ಕಾರ್ಯಾಲಯ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡಿದರು. ಕುರುಡಿ ಗ್ರಾಮವು ಸುಮಾರು ಜನಸಂಖ್ಯೆ ಉಳ್ಳ ದೊಡ್ಡ ಗ್ರಾಮವಿದ್ದು, ಇದು ಮುಂದೊಂದು ದಿನ ತಾಲೂಕು ಆಗುವ ಸಂಭವವಿದೆ. ಈ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳಿಗಳು ಸಾಕಷ್ಟು ಬರುತ್ತಿದ್ದು, ಹಾಗಾಗಿ ಗ್ರಾಮದ ಸುತ್ತಮುತ್ತಲಿನ ರೈತರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಇಂದು ಕುರುಡಿ ಗ್ರಾಮದಲ್ಲಿ ನಾಡ ಕಾರ್ಯಾಲಯ ಕಟ್ಟಿದರೆ ಅನುಕೂಲವಾಗುತ್ತದೆ ಎಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾನ್ವಿ ತಹಸೀಲ್ದಾರರು, ಕಂದಾಯ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮಸ್ಥರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಗಾರ್ಲದಿನ್ನಿ ವೀರನಗೌಡ, NKS TV 4 ನ್ಯೂಸ್, ರಾಯಚೂರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಡಿ ಗ್ರಾಮದಿಂದ ಗಾರ್ಲದಿನ್ನಿ ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆಯನ್ನು ಬಹುದಿನಗಳಿಂದ ಬರೀ ಕಾಲುದಾರಿಯಾಗಿ ರಸ್ತೆಯನ್ನು ಇತ್ತು. ರೈತಾಪಿ ವರ್ಗಕ್ಕೆ, ರೈತರಿಗೆ ಹೋಗೋದಕ್ಕೆ ಆಗಿರ್ಬೋದು ಮತ್ತು ರಾಯಚೂರಿಗೆ ಹೋಗೋದಕ್ಕೆ ಕೂಡ ನಾವೇನು ಗಾರ್ಲದಿನ್ನಿ, ಮರ್ಚಟ್ಟಾಳು ಮತ್ತು ರಾಯಚೂರಿಗೆ ಹೋಗೋದಕ್ಕೆ ಉತ್ತಮವಾದಂಥ ರಸ್ತೆಯನ್ನು ಇವತ್ತು 5,62,00,000 ರೂಪಾಯಿಗಳನ್ನು ಇವತ್ತು ಅಡಿಗಲ್ ಸಮಾರಂಭವನ್ನು ಇವತ್ತು ನಾವು ಮಾಡಿದ್ದೀವಿ. ಇದು 5 ಕಿಲೋಮೀಟ್ರು 88 ಪಾಯಿಂಟ್, ಅಂದರೆ 6 ಕಿಲೋಮೀಟ್ರಿಗೆ ಇನ್ನೂ ಒಂದು 18 ಪಾಯಿಂಟ್ ಕಡಿಮೆ ಇರುವಂಥ 6 ಕಿಲೋಮೀಟರ್ ರಸ್ತೆಯನ್ನು, ಡಾಂಬರೀಕರಣ ರಸ್ತೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದೆ ಕೂಡ ಭಾಳಷ್ಟು ವರ್ಷಗಳಿಂದ ಕುರುಡಿ ಟು ದಿನ್ನಿಗೆ ಹೋಗುವಂಥ ರಸ್ತೆ ಕೂಡ ಅದು ನಿಂತಿತ್ತು. ಆ ರಸ್ತೆ ಕೂಡ ಡಾಂಬರೀಕರಣ ಮಾಡಿ ಈಗ ಅಲ್ಲಿಂದ ರಾಯಚೂರಿಗೆ ಹೋಗೋದಕ್ಕೆ ಅದು ರಸ್ತೆ ಆಗಿದೆ. ಮತ್ತು ಇಲ್ಲಿಂದ ಗಾರ್ಲದಿನ್ನಿ ಮೇಲೆ ಹೋಗೋದಕ್ಕೆ ರಸ್ತೆ ಮತ್ತು ರೈತರಿಗೆ ಕೂಡ ಅನುಕೂಲವಾಗುತ್ತದೆ. ಮತ್ತು ಬೈಲ್ಮರ್ಚೇಡಿಗೆ ಹೋಗುವಂಥ ರಸ್ತೆಯನ್ನು ಅಲ್ಲಿ ಕೂಡ ಡಾಂಬರೀಕರಣ ರಸ್ತೆಯನ್ನು ಸುಮಾರು 5 ಕೋಟಿ ರೂಪಾಯಿಗಳನ್ನು ಅಲ್ಲಿ ರಸ್ತೆಯನ್ನು ಮಾಡೋದ್ರ ಮುಖಾಂತರ ಸುಮಾರು ಒಂದು 10,000 ಪಾಪ್ಯುಲೇಷನ್ ಇರುವಂಥ ಕುರುಡಿ ಗ್ರಾಮ ಇವತ್ತು ಕರ್ತನ ಅನೇಕ ಕಾರ್ಯಗಳ ನಿಮಿತ್ತವಾಗಿ ಅರೋಲಿ ಕುರುಡಿ ಗುರುಗಳಿಗೆ ಪ್ರಯಾಣವನ್ನು ಬೆಳೆಸುವಾಗ ನಿಮ್ಮ ವಿಶೇಷವಾದ ಕೃಪೆಗಾಗಿ ಸ್ತೋತ್ರ.
ಅಪಾದೇವರೇ ಶಾಸಕ ಲಾರಿ ಚಕ್ರ ಹರಿದು ಪತ್ನಿ ಸಾವು, ಪತಿಗೆ ಕಾಲು ಮುರಿತ. ನಂಜನಗೂಡು ನಗರದ ರಾಷ್ಟ್ರೀಯ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗುತ್ತಿದ್ದ ದಂಪತಿಗಳ ಮೇಲೆ ಲಾರಿ ಚಕ್ರ ಹರಿದ ಪರಿಣಾಮ ಸ್ಥಳದಲ್ಲಿಯೇ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ಪಟ್ಟಣದಲ್ಲಿ ನಡೆದಿದೆ. ಬದನವಾಳು ಗ್ರಾಮದ ಭವಾನಿ 35 ಮೃತಪಟ್ಟ ಮಹಿಳೆ ಮಹೇಶ್ 40 ವರ್ಷದವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೈಕ್ನಲ್ಲಿ ಭವಾನಿ ಮತ್ತು ಮಹೇಶ್ ಹೋಗುತ್ತಿದ್ದ ವೇಳೆ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ಕೆಳಗೆ ಬಿದ್ದ ಮಹಿಳೆ ಲಾರಿ ಚಕ್ರ ಭವಾನಿ ಮೇಲೆ ಹರಿದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಇನ್ನು ಬೈಕ್ ಓಡಿಸುತ್ತಿದ್ದ ಪತಿ ಮಹೇಶ್ಗೆ ಗಂಭೀರ ಗಾಯವಾಗಿದ್ದು ಆತನ ಬಲಗಾಲು ಮುರಿದು ಗಂಭೀರ ಗಾಯವಾಗಿದೆ. ವಿಷಯ ತಿಳಿದ ಸ್ಥಳಕ್ಕೆ ನಂಜನಗೂಡು ಸಂಚಾರ ಪೊಲೀಸ್ ಠಾಣೆಯವರು ಪಿಎಸ್ಐ ಸಿದ್ದರಾಜು, ಸಿಬ್ಬಂದಿಗಳಾದ ಮಹೇಂದ್ರ ಪ್ರಸಾದ್, ರಮೇಶ್, ರಾಜೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಲಾರಿ ಚಾಲಕರನ್ನು ವಶಕ್ಕೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ನಂಜನಗೂಡು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ನೀರಾವರಿ ಹೋರಾಟಗಾರರಿಗೆ ಸನ್ಮಾನ. 10 ವರ್ಷಗಳ ಹೋರಾಟದ ಗೆಲುವಿಗೆ ಪಟ್ಟಣದಲ್ಲಿ ಗೌರವ. ಕಳೆದ 10 ವರ್ಷಗಳ ಹಿಂದೆ ಪಾವಗಡ ತಾಲೂಕಿಗೆ ನದಿ ನೀರು ತರುವ ಉದ್ದೇಶದಿಂದ ಹೋರಾಟ ನಡೆಸಿದ ಹೋರಾಟಗಾರರು, ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ರೈತರಿಗೆ ಸೋಮವಾರ ಪಾವಗಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆಯಿಂದ ಪಟ್ಟಣದ ASSK ಸಮುದಾಯ ಭವನದಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೋರಾಟದ ಹಿನ್ನೆಲೆಯಾಗಿ 10 ವರ್ಷಗಳ ಹಿಂದೆ ಪಾವಗಡದಿಂದ ಬೆಂಗಳೂರಿನವರೆಗೂ ನಡೆದ ಬೃಹತ್ ಪಾದಯಾತ್ರೆಯು ಬಹುಮಾನ್ಯ ಫಲ ನೀಡಿದ್ದು, ಅದರ ಪರಿಣಾಮವಾಗಿ ಕರ್ನಾಟಕ ಸರ್ಕಾರವು 2352 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಗಭದ್ರಾ ಜಲಾಶಯದಿಂದ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಪಾವಗಡ ತಾಲೂಕುಗಳಿಗೆ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದಿದೆ. ಈಗಾಗಲೇ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಪಟ್ಟಣದ ಗುರುಭವನ ಮೈದಾನದಿಂದ ಆರಂಭವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಹೋರಾಟಗಾರರು, ರೈತರು ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಜಪಾನಂದ ಸ್ವಾಮೀಜಿ, ಹನುಮಂತನಾಥ ಸ್ವಾಮೀಜಿ ಹಾಗೂ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ರಾಮಮೂರ್ತಿ ಸ್ವಾಮೀಜಿಯವರು ಮೆರವಣಿಗೆಗೆ ಚಾಲನೆ ನೀಡಿದರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಜನಾರ್ದನ ಸ್ವಾಮಿ, ಮಾಜಿ ಶಾಸಕ KM ತಿಮ್ಮರಾಯಪ್ಪ, ಸಮಗ್ರ ನೀರು ಹೋರಾಟ ವೇದಿಕೆ ಅಧ್ಯಕ್ಷ S ಶಿವಪ್ರಸಾದ್, ಕಾರ್ಯದರ್ಶಿ ಸಗುಡು ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು. 200ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸನ್ಮಾನಿಸಲಾಯಿತು. ಸದ್ಯ ಸರ್ಕಾರ ಎತ್ತಿನಹೊಳೆ ಯೋಜನೆಯಲ್ಲಿ ಕೊರಟಗೆರೆ ಮತ್ತು ಮಧುಗಿರಿಯನ್ನ ಮಾತ್ರ ಸೇರಿಸಿದ್ದು, ಪಾವಗಡವನ್ನ ಕೈಬಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಕೈಗೊಳ್ಳುವ ನಿರ್ಣಯವನ್ನ ಮಂಡಿಸಲಾಯಿತು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಅದೇ ರೀತಿ ನಮ್ಮ ಶಿವರಾಜ್ ಅವರು ಅನೇಕ ವಿಷಯಗಳನ್ನು ಮುಂದೆ ಮಾಡಬೇಕಾಗಿದೆ. ನಮ್ಮ ಉದ್ದೇಶ ತುಂಗಭದ್ರಾ ನೀರು ಬಂದಿದೆ, ಪ್ರತಿ ಹಳ್ಳಿಗೆ ನೀರು ಹೋಗಬೇಕು, ಶುದ್ಧ ಕುಡಿಯುವ ನೀರು ಹೋಗಬೇಕು, ಪ್ರತಿ ಮನೆಗೆ ಕುಡಿಯುವ ನೀರು ಹೋಗಬೇಕು. ಆವಾಗ ನಾವು ಕುಡಿಯುತ್ತಿದ್ದ ಹಾಗೆ ಭದ್ರಾ ಮೇಲ್ದಂಡೆಯ ಏನು ಯೋಜನೆ ಆಗಿದೆ, 39 ಕೆರೆಗಳಿಗೆ ನೀರು ಕೊಡುತ್ತೆ ಸರ್ಕಾರ ಘೋಷಣೆ ಮಾಡಿದೆ. ಪ್ರತಿಯೊಂದು ಕೆರೆಗೆ ನೀರು ಬಂದಾಗ ನಮ್ಮ ಹೋರಾಟ ಹೆಚ್ಚಿಸುವಾಗೆ ಹೆಚ್ಚಿನ ಒಳ್ಳೆಯ ಘೋಷಣೆ ಆಗಿದೆ. ಆದ್ದರಿಂದ ಮಧುಗಿರಿ ಮತ್ತು ಕೊರಟಗೆರೆ ಮಾತ್ರ ಪಾವಗಡ ಕೈಬಿಟ್ಟಾಗಿದೆ. ನಾವು ಅದನ್ನು ಕೂಡ ಹೆಚ್ಚಿನ ಯೋಜನೆಯಿಂದ ಸುಮಾರು 19 ಕೆರೆಗಳಿಗೆ ನೀರನ್ನು ತುಂಬಿಸತಕ್ಕಂಥ ಮಾತ್ರ ಯೋಜನೆ. ಆ 2 ಯೋಜನೆಗಳನ್ನ, ಈ 3 ಯೋಜನೆಗಳನ್ನ ಸತತವಾಗಿ ಪ್ರತಿ ಕೆರೆಗೆ ನೀರು ಬರ್ತಕ್ಕಂಥದ್ದು, ಪ್ರತಿ ಮನೆಯಲ್ಲಿ ನೀರು ಬರ್ತಕ್ಕ ನಮ್ಮ ಹೋರಾಟ ಮುಂದುವರಿಸಬೇಕಾಗುತ್ತೆ. ಇದು ಆರಂಭ, ಇದು ಮುಕ್ತಾಯ ಅಲ್ಲ, ಇದು ಪ್ರಾರಂಭ ಮಾತ್ರ. ಮುಂದೆ 2 ರೈತರ ನಿರ್ಣಯಗಳನ್ನು ಮಾಡಿಸೋರಿದ್ದಾರೆ. ಭದ್ರಾ ಮೇಲ್ದಂಡೆಯಲ್ಲಿ
ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಗ್ಗಲಿಪುರ ಗ್ರಾಮದಲ್ಲಿ ಕಗ್ಗಲಿಪುರ ಕಾಲೋನಿ ಶ್ರೀನಿಧಿ ಲೇಔಟ್ನಲ್ಲಿ ಮಾನ್ಯ ಶಾಸಕರಾದ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿಗೂ ಅಧಿಕ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆ ಪೂಜಾ ಕಾರ್ಯಕ್ರಮವು ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಕಾಮಗಾರಿ ಪೂಜೆಯ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮಕ್ಕೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಕಗ್ಗಲಿಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಎಸ್ ಫರ್ವೇಜ್ ರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶೋಭಾ ಎನ್ಕೆಎಸ್ ಟಿವಿ4 ನ್ಯೂಸ್ ಬೆಂಗಳೂರು. ನಡೀತಾ ಇದೆ ಉದಿಪಾಳ್ಯ ಮತ್ತು ಇದೆಲ್ಲ. ಇನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು 5 ಕೋಟಿ ರೂಪಾಯಿ ವರ್ಕ್ ನಡೀತಾ ಇದೆ. ಸುಮಾರು ಅನುದಾನ ಬರ್ತಾ ಇದೆ, ಕೆಲಸ ಮಾಡ್ತಾ ಇದ್ದೀವಿ. ಈ ನೆಕ್ಸ್ಟು ಯಾವ್ಯಾವ SC ಕಾಲೋನಿಗಳಿರ್ಬೋದು, SC ಬಡಾವಣೆಗಳಿರ್ಬೋದು, ಅಲ್ಲಿ ಏನೇನು ರೋಡ್ಸ್ ಇದೆ, ಏನೇನು ಮಾಡಬೇಕು ಅನ್ನೋದು ಡೀಟೇಲ್ಸ್ ತೊಗೊಂಡಿದ್ದಾರೆ. ಇನ್ನೂ ಒಂದು 2-3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಂತ ಬರೀ ಚರ್ಚೆ ನಡೀತಾ ಇದೆ. ಅದೆಲ್ಲ ದೊಡ್ಡವ್ರಿಗೆ ಸೇರಿದ್ದು. ಯಾರಾದರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಇದ್ದರು ಅಂದರೆ ನಾವು ಜೊತೇಲಿ ಇದ್ದೀವಿ. ಯಾರಾದರೂ CM ಏನಿಲ್ಲ, ಯಾರಾದರೂ ಅದೇನೆ, ನಮಗೇನಿಲ್ಲ. ನಮ್ಮ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯ ಇರಲಿ, ನಾವು ಜೊತೇಲಿ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿ ಐತಾ ಅಷ್ಟು ಸಾಕು ನಮಗೆ. ಅಲ್ಲಿ ಯಾರು ಅನ್ನೋದು ಮುಖ್ಯ ಅಲ್ಲ. ಅದೆಲ್ಲ ಸರ್ ಗುರುತಿಸಿ ST ಸೋಮಶೇಖರ್ ಅವರೇ ನಮಗೆ ಅವ್ರ ಜೊತೆ ನಾವು ಇದೀವಿ ಒಂದು 20 ವರ್ಷದಿಂದ. ಇವತ್ತೆಲ್ಲ ಗುರುತಿಸಿ ನಮಗೇನೋ ಸ್ಥಾನಮಾನ ಬರ್ಬೋದು, ನಿರೀಕ್ಷೆಯಲ್ಲಿದ್ದೀವಿ. ಜನಿವಾರ ವಿಷಯ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಸಚಿವ ಲಾಡ್. ಧಾರವಾಡದಲ್ಲಿ ನಡೆದ ಜನಿವಾರ ಕತ್ತರಿಸಿದ ವಿಷಯವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ಸಂಬಂಧ FIR ಕೂಡ ದಾಖಲಿಸಿಕೊಳ್ಳುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಕಮಿಷನರ್ ಕೂಡ ಇಲ್ಲೇ ಬಂದಿದ್ದಾರೆ. ನಾವು FIR ನ ರಿಜಿಸ್ಟರ್ ಮಾಡ್ತೀವಿ ಅಂಡ್ ತನಿಖೆ ಮಾಡ್ತೀವಿ, ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ಹೇಳಿ ತನಿಖೆ ಮಾಡ್ತೀವಿ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಸಂಪೂರ್ಣ ಮಾಹಿತಿ ಇಲ್ಲ. ಅದೇ 2020-25ನೇ ಸಾಲಿನಲ್ಲಿ ವಿ ಆರ್ ಇನ್ ಮಾಡರ್ನ್ ವರ್ಲ್ಡ್ ಟುಡೇ, ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ. ಹಂಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲ ಇಲ್ಲೇ ಜಿಲ್ಲಾಡಳಿತ ಎಲ್ಲ ಇದ್ದೀವಿ. ಕೇಳ್ರಿ ಅವ್ರಿಗೆ, ಬೆಲ್ಲದವರಿಗೆ ಹೋಗಿ ಕೇಳ್ರಿ, CM ರಿಯಾಕ್ಟ್ ಮಾಡ್ತಾರೆ. ಅಲ್ಲಿ ಗೊತ್ತು, ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ. ಈಗ ಯಾರನ್ನ ಹೋಗಿದ್ರೆ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ. ಭಾಳ ನಾಜಿ ಆಗೈತೆ ಸರ್. ಇವ್ರು ಹೊರಗಡೆ ಬಂದು ನೋಡೋಣ ಸರ್, ಎದುರುಗಡೆ ಬಂದಿರೋರು ಅವ್ರು ಎದುರಿ ಮತ್ತೆ ಹೋಗ್ಬೇಕು. ಇಲ್ಲಿ ಈ ಕಡೆ ಅಂತ ಹೊರಗಡೆ ಆವಾಜ್ ಅಂತ ಹೋಗ್ಬಿಟ್ಟಾರೆ ಸರ್. ಹುಬ್ಬಳ್ಳಿಯಲ್ಲಿ ದೇವರ ಆಭರಣ ಬಿಡದ ಕಳ್ಳರು. ಮಂಟೂರು ರಸ್ತೆಯ ವಲ್ಲಭಾಯಿ ನಗರದ ಮುತ್ಯಾಲಮ್ಮ ದೇವಿ ಬೆಳ್ಳಿ ಕಣ್ಣು ಕದ ಕದಿಮರು. ಸಾಮಾನ್ಯವಾಗಿ ಕಳ್ಳರು ಮನೆ ಕಳ್ಳತನ ಇಲ್ಲವೇ ಅಂಗಡಿ ಕಳ್ಳತನ ಮಾಡುವುದನ್ನ ಕೇಳಿದ್ದೇವೆ. ಆದರೆ ಹುಬ್ಬಳ್ಳಿಯಲ್ಲಿ ದೇವರ ಗುಡಿಯನ್ನ ಕದೀಮರು ಬಿಟ್ಟಿಲ್ಲ. ದೇವಸ್ಥಾನದಲ್ಲಿನ ದೇವರ ಮೂರ್ತಿಗೆ ಹಾಕಲಾಗಿದ್ದ ಬೆಳ್ಳಿ ಆಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಈ ಒಂದು ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯ ವಲ್ಲಭಾಯಿ ನಗರದ ಮುತ್ಯಾಲಮ್ಮ ದೇವಿ ದೇವಸ್ಥಾನದಲ್ಲಿ ಶನಿವಾರ ತಡರಾತ್ರಿ ನಡೆದದ್ದು. ಇಂದು ದೇವಸ್ಥಾನಕ್ಕೆ ಭಕ್ತರು ಬಂದಾಗ ಬೆಳಗಿನ ಜಾವ ಈ ಘಟನೆ ತಿಳಿದುಬಂದಿದೆ. ಮುತ್ಯಾಲಮ್ಮ ದೇವಿಗೆ ಕಣ್ಣು ಮಾಡಿ ಹಾಕಲಾಗಿದ್ದ ಬೆಳ್ಳಿಯ ಕಣ್ಣುಗಳನ್ನ ಸೇರಿದಂತೆ ದೇವಸ್ಥಾನದಲ್ಲಿದ್ದ 10ಕ್ಕೂ ಹೆಚ್ಚು ತೊಲಿ ಬೆಳ್ಳಿ ಆಭರಣ ಕಳ್ಳತನವಾಗಿದ್ದು, ಅದರ ಜೊತೆಗೆ ದೇವಸ್ಥಾನದ ಹುಂಡಿಯನ್ನ ಹಾಗೂ ದೇವಸ್ಥಾನಕ್ಕೆ ಹಾಕಲಾಗಿದ್ದ ಬೇಗವನ್ನ ಒಡೆದು ಖದೀಮರು ಪರಾರಿಯಾಗಿದ್ದಾರೆ. ಸದ್ಯ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಶಹರ ಠಾಣೆ ಇನ್ಸ್ಪೆಕ್ಟರ್ MM ತಹಸೀಲ್ದಾರ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ಬೆಳ್ಳಿ ಸಾಮಾನು ಹೋಗಿದ್ರಿ 3 ತುಳಿ ಮೇಲೆ ಆದವ್ರೆ, ಕಣ್ಣೆರಡು ಕಿತ್ಕೊಂಡೋಗ್ಯಾರ. ಮತ್ತೆ ಉಂಡಿ ತೆಗ್ದಾರ್ರಿ, ಅದು ದುಡ್ಡು ತೆಗ್ದಾರ ಇಲ್ಲ ಗೊತ್ತಿಲ್ಲ, ಮುಟ್ಟಿಲ್ಲ ನಾನು. ಚಾವಿ ಎಲ್ಲ ಹೊಡೆದಾರ. ಎಷ್ಟು ಗಂಟೆಗೆ ಆಗೈತ್ರಿ? 2:30 ಆವಾಜ್ ಬಂದಿತ್ತಂದ್ರಿ ಮನೆಯವ್ರಿಗೆ. ಆ ಕಡೆಗೆ ಅವರು ಎಲ್ಲ ಶಬ್ದ ಅಂತೇಳಿ ಹೊರಗಡೆ ಬಂದು ನೋಡಿ ಹೋಗ್ಯಾರ. ಅವರು ಈ ಕಡೆ ನೋಡಿಲ್ಲ ಅಂತ ಕಿಟಕಿ ಅಂತ. ಯಾವ ದೇವಸ್ಥಾನ ರೀ ಇದು? ಮುತ್ಯಾಲಮ್ಮ, ವಲ್ಲಭಾಯಿ ನಗರ, ಮಂಟೂರು. ನಿಮ್ಮ ಹೆಸರು? ನಾಗಲಕ್ಷ್ಮಿ ಪಾಟೀಲ್. ಗಸ್ ಜ್ಯಾದಾ ಕಾಕೆ ಆಯಾ ಕ್ಯಾ ಎಂದು ವಾಚ್ಮನ್ ಕೆಲಸಕ್ಕೆ ಕೇಳಿದವನಿಗೆ ಲಾಡ್ ತರಾಟೆ. ಕಂಡಕ್ಟರ್ ಕೆಲಸ ಬಂದದ್ದು ಬಿಟ್ಟು ವಾಚ್ಮನ್ ಕೆಲಸ ಕೇಳ್ತಿದ್ದೀಯಲ್ಲ, ಲಾಡ್ ಗರಂ. ಗೌರ್ಮೆಂಟ್ ಕೆಲಸ ಮನೆ ಮುಂದೆ ಕೊಡ್ತಾರಂತ ಹೇಳಿದ್ರೆ ಒಪ್ಕೊಳ್ಳೋ ಹೋಗ್ತೀರಾ ನೀನು? ಯಾವ ನಿಮ್ದು ಯಾವ್ದು ಯಜಮಾನ್? ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಅನ್ನೋ ಈ ಕಾಲದಲ್ಲಿ ಧಾರವಾಡದಲ್ಲೊಬ್ಬ ಕಂಡಕ್ಟರ್ ನೌಕರಿ ಬೇಡ, ಅದೇ ಸಂಸ್ಥೆಯಲ್ಲಿ ವಾಚ್ಮನ್ ಕೆಲಸ ಕೊಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ಪ್ರಸಂಗ ಧಾರವಾಡದಲ್ಲಿ ನಡೆದಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ದರ್ಶನ ನಡೆಯಿತು.
ಈ ಸಂದರ್ಭದಲ್ಲಿ ಜಿಲ್ಲೆಯ ಅನೇಕರು ತಮ್ಮ ಅಹವಾಲುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸಿ ಪರಿಹಾರ ಮಾಡಿಕೊಳ್ಳುತ್ತಿದ್ದರು. ಸಾರ್ವಜನಿಕರ ಸಾಲಿನಲ್ಲಿ ಬಂದ ಒಬ್ಬ ವ್ಯಕ್ತಿ ತನಗೆ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ನೌಕರಿ ನೀಡಲಾಗುತ್ತಿದೆ, ಹಾಗಾಗಿ ನನಗೆ ಕಂಡಕ್ಟರ್ ನೌಕರಿ ಬೇಡ, ವಾಚ್ಮನ್ ಕೆಲಸಕ್ಕೆ ಪಟ್ಟು ಹಿಡಿದಿದ್ದಾನೆ. ಇದರಿಂದ ಗರಂ ಆದ ಜಿಲ್ಲಾ ಉಸ್ತುವಾರಿ ಸಚಿವ ಲಾಡ್ ವ್ಯಕ್ತಿಯನ್ನ ತರಾಟೆಗೆ ತೆಗೆದುಕೊಂಡರು. ರಾಜ್ಯದಲ್ಲಿ ಅನೇಕರಿಗೆ ಸರ್ಕಾರಿ ಉದ್ಯೋಗಕ್ಕಾಗಿ ಬಡದಾಡುತ್ತಿದ್ದಾರೆ. ನಿನಗೆ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ನೌಕರಿ ಬಂದಿದೆ, ಅದನ್ನ ಬಿಟ್ಟು ಕಂಡಕ್ಟರ್ ನೌಕರಿ ಬಿಟ್ಟು ವಾಚ್ಮೆನ್ ಕೆಲಸ ಮಾಡ್ತೀನಿ ಅಂತೀಯಾ? ನಿನಗೆ ಬುದ್ಧಿ ಇದೆಯೋ ಇಲ್ವೋ ಎಂದು ಹೆಸರು ಕೇಳುತ್ತಲೇ ಗೋಶ್ ಜಾದಾ ಕಾಕೆ ಆಯಾ ಹೇಗೆ ಎಂದು ಗರಂ ಆದರು. ನಿನಗೆ ಇಷ್ಟವಾದದನ್ನ ನೀನು ಮಾಡು, ಆದರೆ ಯೋಚನೆ ಮಾಡಿ ಮನೆ ಬಾಗಿಲಿಗೆ ಬಂದ ಗವರ್ನಮೆಂಟ್ ನೌಕರಿ ಒದ್ದು ಹೋಗ್ತಿದೆಯಾ ಎಂದು ಕಿವಿ ಮಾತು ಹೇಳಿದರು. ಸಂತೋಷ್ ಮೇದಾರ್, NKS TV 4 ನ್ಯೂಸ್, ಧಾರವಾಡ. ಅರ್ಥ ಆಯ್ತಪ್ಪ. ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಕಂಡಕ್ಟರ್ ಆದ್ರೆ ಏನು? ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಏನ್ ಮಾಡ್ಬೋದು, ಕಂಡಕ್ಟರ್ ಆದ್ರೆ ಏನ್ ಮಾಡ್ಬೋದು ಕೇಳಿ. ಮತ್ತೆ ಅಲ್ಲಿ ಕೂಡ ಅಷ್ಟೇ, ಅದನ್ನು ಪ್ರಾಬ್ಲಮ್ ಐತೆ. ನೀನು ವಾಚ್ಮನ್ ಆದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತೈತೆ, ಕಂಡಕ್ಟರ್ ಆದ್ರೆ ಯೂರಿಕ್ ಆಸಿಡ್ ನೀರು ಕಮ್ಮಿ ಕುಡಿಬೇಕು, ಮಟನ್ ತಿನ್ನಬಾರ್ದು, ಚಿಕನ್ ತಿನ್ನಬಾರ್ದು, ಶುಗರ್ ತಿನ್ನಬಾರ್ದು. ಇದು ಯೂರಿಕ್ ಆಸಿಡ್ ಸಮಸ್ಯೆ ಇರೋದು. ನೋಡು, ಆದ್ರೆ ಮಾಡು, ಅನುಕೂಲ ಆದ್ರೆ ಮಾಡಿದ್ರೆ ಮಾಡಬೇಡಪ್ಪ. ನೋಡು, ನೀನು ಅನುಕೂಲ ಆದ್ರೆ ಮಾಡು. ಕೆಲಸ ಕೈಗೆ ಬಂದಿದ್ದು ಮಾಡಬಾರ್ದು. ಕೈಯಾಗಿ ಬಂದ್ರೆ ಕೆಲಸ ಕಳ್ಕೋಬೇಕು ನಾವು. ಮರ್ಯಾದೆ ಪ್ರಶ್ನೆ. ಕಂಡಕ್ಟರ್ ಆಗ್ಬೇಕು ಬೇಡ, ನಾವು ಏನಿದ್ರು ವಾಚ್ಮನ್ ಆಗ್ಬೇಕು ನಾವು. ನೋಡಪ್ಪ, ಬೇಡ ಬೇಡ ಆಗ್ಲೇಬಾರ್ದು, ಏನಾಗಿಲ್ಲ. ಕಂಡಕ್ಟರ್ ಆದ್ರೆ ನಾವು ಮರ್ಯಾದೆ ಹೋಗ್ತದೆ, ಅವೇ ಬೇಡ. ಇನ್ನು ಕಾಯಪ್ಪ, 5 ವರ್ಷ ಆಗಲಿ, ವಾಚ್ಮನ್ ಕೆಲಸ ಸಿಕ್ಕೇ ಮಾಡೋದು. ನಡಿ, ಒಳ್ಳೆ ಮಾಡಿ ನಡಪ್ಪ. ಬುದ್ಧಿ ಐತೇನ ನಿನಗೆ? ಹಾ, ಬುದ್ಧಿ ಐತೆ ನಿನಗೆ? ಸರ್ಕಾರಿ ಕೆಲಸ ಸಿಕ್ತಂದ್ರೆ ಹಾಗೆ ಕಾಲೇ ಒದ್ದು ಹೋಗ್ತಿಲ್ಲ ನೀನು. ಹಾ, ಏನಿನ ಹೆಸರು? ಗೋಸ್ ಜಾದಾ ಖಾತೆ क्या थी तुम्हें? ये समझे, बार-बार रोज बोले बेटे. ಗೌರ್ಮೆಂಟ್ ಕೆಲಸ ಮನೆ ಮುಂದೆ ಕೊಡ್ತಾರೆ ಅಂತ ಒಪ್ಕೊಳ್ಳೋ ಹೋಗ್ತೀರಾ ನೀನು? ಯಾವ ನಿಮ್ದು? जाओ जजमान, जाओ, काम मिलता है, ज्वाइन करो, जाओ. कोसो तो काम करे तो काम इसमें क्या? ड्राइवर लाइसेंस भी करा देते, जाओ जाए तो. ಕೇಂದ್ರ ಸರ್ಕಾರ ಜಾರಿಗೆ ತಂದ ವಕ್ಫ್ ತಿದ್ದುಪಡಿ ಕಾಯ್ದೆ ಖಂಡಿಸಿ ಹಾಗೂ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿರುವ ಕುರಿತು ಶಿರಹಟ್ಟಿ ಮುಸ್ಲಿಂ ಸಮಾಜದವರಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ತಹಸೀಲ್ದಾರ್ ಕಚೇರಿಗೆ ಬಂದು ತಹಸೀಲ್ದಾರ್ ಮುಖಾಂತರ ಗೃಹ ಸಚಿವರು ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹುಮಾಯೂನ್ ಮಾಗಡಿ ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಮುಸ್ಲಿಂ ಸಮಾಜದ ಹಾಗೂ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಕೀಳಾಗಿ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕೂಡಲೇ ಬಂಧಿಸಬೇಕು. ಯತ್ನಾಳ್ ಅವರ ಮಾತುಗಳು ಸಮಸ್ತ ಮುಸ್ಲಿಂ ಸಮುದಾಯದ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಪದೇ ಪದೇ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ದ್ವೇಷ ಭಾಷಣಕಾರರನ್ನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಂತಹ ಕೋಮು ಕ್ರಿಮಿಗಳಿಗೆ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಲ್ಪಸಂಖ್ಯಾತರ ಹಿತ ಕಾಪಾಡಬೇಕು ಎಂದು ಮಾತನಾಡಿದರು. ಬಸವರಾಜ್ ನವಲಗುಂದ, NKS TV 4 ನ್ಯೂಸ್, ಶಿರಹಟ್ಟಿ. ನಾಯಿ ಅಂದ್ರೆ ನಡೀತಲ್ಲ, ಹುಚ್ಚ ನಾಯಿ ಅನ್ಬೇಕು. ಆ ಹುಚ್ಚ ನಾಯಿಗೆ ಈ ವೇದಿಕೆ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀವಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಬಂದ್ರೆ ನಮ್ಮ ತಾಯಂದಿರು ಹೊಟ್ಟೆಗಿರು ಕೂಸು ಸತಿ ಬಲಿದಾನ ಮಾಡಕ್ ಹಿಂದ ಮುಂದೆ ನೋಡು ಜಾತಿ ಅಲ್ಲ ನಮ್ದು. ಯಾಕಂದ್ರೆ ನಾವು ನಮ್ಮ ತಂದೆ ತಾಯಿ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಆಸ್ತಿ ಅಂತಸ್ತಿಂದ್ರೆ ಹೆಚ್ಚಿಗೆ ಪ್ರೀತಿ ಮಾಡುವ ಅದು ವ್ಯಕ್ತಿತ್ವ ಆಯ್ತಂದ್ರ ಅದು ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀನೇನೋ ನಿನ್ ಒಂದು ಕಿಮ್ಮತ್ ಇರ್ಲಾರ್ದಂತ ನಾಯಿ ನೀನು. ಯಾಕಂದ್ರೆ ನಿನ್ ಸ್ವಂತ ಪಕ್ಷ ನೀ ಯಾವ ಉದ್ದೇಶಕ್ಕೋಸ್ಕರ ಮುಸಲ್ಮಾನರು ಬೈಕೊಂಡು ಅಡ್ಡಾಡಕತ್ತಿ, ನೀ ಹಿಂಗ ಅಡ್ಡಾಡುದ, ನೀ ಹುಚ್ಚನ ಅಡ್ಡಾಡುದಂಗ. ನೀ ಎಲ್ಲೇ ಹೋಗ, ನಿನ್ ವ್ಯಾಲ್ಯೂ ಇಲ್ಲ. ಶಾಸಕ, ನೀ ಸಚಿವ, CM ಆಗು ಕನಸ್ತಾನೋ ಅಂತ, ನೀ ಮುಖ್ಯಮಂತ್ರಿ ಆಗು ಕನಸ್ತಾನೋ, ನೀ ಮುನ್ನಿಸರು MLA ಇರ್ತೀಯಲ್ಲ, ಅದು ಡೌಟ್ ಐತೆ ನಮಗೆ. ಯಾಕಂದ್ರೆ ನೀ ಯಾರಿಗೆ ಖುಷಿ ಪಡ್ಬೇಕಂತ ಹೊಂಟಿ ದಿವಸ ಅಲ್ಲಿಂದ ಚೀಟು ಅಂತ ಘೋಷಿಸ್ಕೊಂಡ್ ಬರಾಗತ್ತಿ. ನೀವ್ ಹೋಗಿ ಎಲ್ಲರೂ ಕುಂತಿ, ಡೆಲ್ಲಿನಾಗ ಕುಂತಿ, ಅವ್ರ ಬೂಟ್ ಕಾಯ್ಕೋ ಅಂತ. ಆದ್ರೂ ನೀನು ಬಂದು ಡೆಲ್ಲಿ ಬರೋ ಮುಂದೆ ಶಾಸಕ ಆಗಿದ್ದಿ. ಡೆಲ್ಲಿಲಿಂದ ಬಂದ ಮೇಲೆ ನೀನು ಒಂದು ಅಲ್ಲಿ ರಸ್ತೆದಾಗ ಕಸ ಹುಡುಕೊಂಡು ತಿಂತಿರ್ತದಲ್ಲ ಅಲ್ಲಿ, ಅದಕ್ಕಿಂತ 20 ನಿನ್ ಜೀವನ ಆಗಿತ್ತು. ಪಕ್ಷ, ನಿನ್ ಸ್ವಂತ ಪಕ್ಷದಿಂದ ನೀವು ಉಚ್ಚಾಟನೆ ಆಗಿ
ನಿನಗೆ ನೆನಪಾಗಿರ್ಬೋದು, ನೀ ಮುಸಲ್ಮಾನರು ಕೊಟ್ಟಂತ ಭಿಕ್ಷೆಯಿಂದ ನೀ ಶಾಸಕ ಆಗಿದ್ದು. ಇವತ್ತು ಅದೇ ಮುಸಲ್ಮಾನ್ ವಿರುದ್ಧ ಹೊರಟಿದ್ದೆ ಅಂದ್ರೆ ನಿನಗಿದು ಎಚ್ಚರಿಕೆಯ ಗಂಟೆ. ಯಾಕಂದ್ರೆ ನೀನ ನಮ್ಮ ಸಮುದಾಯಕ್ಕೆ ಎಷ್ಟೋ ಸರಿ ಹೇಳಿ, ಸಮುದಾಯದ ನಾಯಕರನ್ನ ಹೇಳಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ನೀನು ಬೆಂಕಿನ ಕೈ ಹಾಕಾಗತ್ತಿ. ಇದು ಒಂದು ಸರಿ ನೀ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳಿದಿ, ಮುಂದಿನ ಸರಿ ಇದ್ರ ಬಗ್ಗೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಯಾಕಂದ್ರೆ ನೀಗ ಆಲ್ರೆಡಿ ಆ ಅಪೋಲೈಸ್ ಏನ್ ಕೊಟ್ಟಿಯಲ್ಲ ಮೊನ್ನೆ, ಅದ್ರಾಗ ತಿಳ್ಕೊಂಡಿವಿ. ಈ ಸ್ವಲ್ಪ ಒಂದು ವಿರೋಧ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಮತ್ತು ಮಂದಿಗೆ ವಂದನೆಗಳನ್ನ, ಧರ್ಮಾಭಿವೃದ್ಧಿಯ ಹೋರಾಟದಲ್ಲಿ ಮುಂದಾಳತ್ವ ವಹಿಸಿದಂತ ಅನೇಕ ಮೌಲ್ಯಗಳು, ಆಲಿಮ್ಗಳು, ಅನೇಕ ಮಸೀದಿಯ ಮುತ್ವಳಿಗಳು, ಸಮಾಜದ ಬಾಂಧವರು ಈ ವೇದಿಕೆಯ ಮೇಲೆ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಹೋರಾಟದಲ್ಲಿ ಭಾಗಿಯಾಗಿದ್ದ ಉದ್ದೇಶ ಇಷ್ಟೇ, ನಾವು ಸ್ವತ್ತಾಸ್ತಿಯನ್ನ ಕಾಪಾಡುವುದಕ್ಕಿಂತ ಮುಂಚಿತವಾಗಿ ಈ ದೇಶವನ್ನ ಕಾಪಾಡುವುದು ನಮ್ಮ ಹಕ್ಕಿಗೆ, ನಮ್ಮ ಕರ್ತವ್ಯವಿದೆ ಅನ್ನುವಂಥ ಭಾವನೆಯಿಂದ ನಾವು ಹೋರಾಟಕ್ಕೆ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷವರಾಗಲಿ, ಈ ದೇಶದ ಪ್ರಧಾನಿ ಮೋದಿಯವರಾಗಲಿ ಜಾತಿಯನ್ನ ಒಡೆದು ಜಾತಿಯಲ್ಲಿ ಅನೇಕ ಗುಂಪುಗಳನ್ನ ರಚನೆ ಮಾಡಿ ಜಾತಿಯ ಭಾವನೆಗಳನ್ನ ಕೇಳಿಸಿ ಇವತ್ತು ಈ ದೇಶವನ್ನು ವಿಭಾಗ ಮಾಡುವಂತಹ ಪರಿಸ್ಥಿತಿ ಹೋಗಿದೆ. ಇದು ನಾಚಿಕೆ ಅನ್ನುವಂಥದ್ದು ಬಂದರೆ ಇಲ್ಲಿ ಪತ್ರಕರ್ತರ ಮುಖಾಂತರ ಆ ಮೋದಿಯವರಿಗೆ ಒಂದು ಸಂದೇಶವನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶ ಭವ್ಯ ಭಾರತ ದೇಶ. ಈ ದೇಶ ಅನೇಕ ಉಲ್ಮಾಗಳು, ಅನೇಕ ಮೌಲ್ವಿಗಳು, ಅನೇಕ ಸೋಪಿಗಳು, ಅನೇಕ ಸಂತರು ಈ ದೇಶದ ಭೂಮಿಯಲ್ಲಿ ನಡೆದಾಡುತ್ತ ಪವಿತ್ರ ಭೂಮಿಯ ದೇಶ. ಈ ದೇಶವನ್ನ ಜಾತಿಯಿಂದ ಒಲಿಯಲಿಕ್ಕೆ ಎಂದೂ ಸಾಧ್ಯವಿಲ್ಲ. ಇದು ನಾವು ಇದನ್ನ ತಿಳ್ಕೋಬೇಕು. ಯಾಕಂದ್ರೆ ನಮ್ಮ ಸ್ನೇಹಿತರು ಹೇಳಿದಂಗೆ 200 ವರ್ಷಕ್ಕಿಂತ ಹೆಚ್ಚು ಈ ಬ್ರಿಟಿಷರು ಈ ದೇಶವನ್ನು ಆಳಿದ್ರು. ಆ ಬ್ರಿಟಿಷರಿಂದ ಈ ದೇಶವನ್ನ ಮುಕ್ತಗೊಳಿಸುವುದಕ್ಕಾಗಿ ಮತ್ತು ಮೊದಲಿಗೆ ಹೋರಾಟ ಮಾಡಿದಂಥವರು ಮುಸ್ಲಿಂ ಆಲಿಮಗಳು, ಹೊಲಿಮಗಳು ಅನ್ನುವಂಥ ಮಾತನ್ನ ಗಂಟಾಗೋದಾಗಿ ಹೇಳಿದ್ದಾರೆ. ಮೋದಿ ಅವರೇ, ಅಮಿತ್ ಶಾ ಅವರೇ, ಏನು ನಿಮ್ಮ ಖಾನ್ದಾನ್ ಮಂದಿ ಅವಾಗೇನು ಈ ದೇಶದ ಸ್ವತಂತ್ರಕ್ಕಾಗಿ, ಈ ದೇಶದ ಸ್ವತಂತ್ರ ಅರಿವು ನಿಲ್ತಾನಿದೆ, ಈ ದೇಶದ ಸ್ವತಂತ್ರದ ಕಾಯಿ ನಿಲ್ತಾನಿದೆ, ಈ ದೇಶದ ಸ್ವತಂತ್ರದ ಕಾಯ್ದೆ ನಿಲ್ತಾನಿದೆ. ಅವತ್ತಿನ ಉಲಿಮಾಗಳು ಅನೇಕ ಸಭೆಗಳನ್ನು ಮಾಡಿ ಈ ದೇಶದಿಂದ ಇನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು, ಬ್ರಿಟಿಷರಿಂದ ಹೊರಹಾಕಬೇಕು ಅಂತ ಮಧ್ಯಮದಲ್ಲಿ ಹೋರಾಟ ಮಾಡಿದ್ದು ಇತಿಹಾಸ ಇದೆ. ಇತಿಹಾಸ ಮೊಹಮ್ಮದ್ ಅಲಿ ಶೌಕತ್ ಅಂತವ್ರು, ಅಸ್ಮಾತ್ ಅಹಮದ್ ಅಂತವ್ರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತವ್ರು ಈ ದೇಶಕ್ಕಾಗಿ ಹೋರಾಡಿದ್ರೆ ಮಗನ್ ಮಹಾರಾಜ ಅಂತ ಜಫರ್ ಬಹದ್ದೂರ್ ತಪಸ್ಯ ಅವರು ಕೊನೆ ಇರುವವರು ಈ ದೇಶಕ್ಕಾಗಿ ಹೋರಾಟ ಮಾಡಿದವರು. ಈ ಜಗತ್ತು ಮೆಚ್ಚಿದ ಏಕೈಕ ಪ್ರವಾದಿ, ಏಕೈಕ ಮಾನವತಾವಾದಿ ಅನ್ನುವಂಥದ್ದನ್ನ ಉಲ್ಲೇಖವಿದೆ. ಎಲ್ಲ ಜಾತಿಗಳನ್ನ ಪ್ರೀತಿಸುವುದು, ತನ್ನ ಜಾತಿಯನ್ನ ಗೌರವಿಸುವುದು ಅನ್ನುವಂಥ ಸಂದೇಶವನ್ನು ಕಲಿತಾರೆ. ಅದು ನನಗೆ ಗೊತ್ತಿದೆ. ನನಗೆ ನಿನ್ನ ಜಾತಿಯನ್ನು ಪ್ರೀತಿಸು, ಅಧಿಕ ಜಾತಿಯನ್ನ ಗೌರವಿಸುವುದು ನಿನ್ನ ಕರ್ತವ್ಯವಾಗಿದೆ ಅನ್ನುವಂಥ ಸಂದೇಶ ಹೋಗಿ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅವತ್ತಿನ 5ನೇ ಶತಮಾನದಲ್ಲಿ ಅನೇಕ ಜನ ವಿರೋಧಿಗಳು, ಅನೇಕ ಕಾಫಿಗಳು ಅವರು ಹೊರಲು ರಕ್ತ ಬರುವಂಗೆ ಹೊರಲು ಅದು ಅವ್ರು ಯಾವತ್ತೂ ಅವ್ರಿಗೆ ಶಾಪ ಕೊಡಲಿಲ್ಲ. ಅವರ ಹಿತಕ್ಕಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರು. ಈ ಜಗತ್ತಿನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದ್ರು, ಮಾನವೀಯತೆಗಾಗಿ ಪ್ರಾರ್ಥನೆ ಮಾಡಿ
ಇಂಥ ಅವರೇನಕ್ಕಾಗಿ ಮಾತಾಡ್ತಿಲ್ಲ ಪೈಗಂಬರಿಗೆ ಬಹುತೇಕ ಕೆಲವೇ ದಿನದ ಕಾಲಿಗೆ ನಿನ್ನ ನಾಶವಾಗುವುದಕ್ಕಾಗಿ ನಾಶ ಆಗೇ ಕೂತೀನಿ. ಯಾಕಂದ್ರೆ ನೀನು ತುಂಬಿ ಬಂದೈತಿ ಹೊಲ, ತುಂಬಿ ಬಂದಿದ್ದು ಕೃಷಿಕಾಗ ಮಾತಾಡ್ತಾರೆ. ಎಂಥ ಪವಿತ್ರ ಸಮಾಜ, ಪಂಚಮಸಾಲಿ ಪವಿತ್ರ ಸಮಾಜ ಅದು. ಈ ದೇಶವನ್ನು ಕಟ್ಟುವುದಕ್ಕಾಗಿ, ರಾಜ್ಯವನ್ನು ಕಟ್ಟುವುದಕ್ಕೆ ತಮ್ಮದೇ ಆದಂತಹ ಪಾತ್ರವಿರುತ್ತ ಪಂಚಮಸಾಲಿಯ ಸಮಾಜದಲ್ಲಿ ನೀವು ಹುಟ್ಟಿ ಬೆಳೆದು ಆ ಸಮಾಜಕ್ಕೆ ಬೆಳಕು ತರುವಂತ ಮಾತನಾಡ್ತೀಯಲ್ಲ, ನಿನ್ನ ಮಾತಕ್ಕೆ ನಿಂತಬೇಡಿ. ಇಲ್ಲ ಮಾಡಿದ್ರೆ ನಿನ್ನ ನ್ಯಾಯವನ್ನು ಕೊಯ್ದು ನಾಯಿಗೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಅದಕ್ಕಾಗಿ ಯತ್ನಾಳವೇ ಇನ್ನು ಬಾಯಿ ಬಂದ್ ಮಾಡಿ ಸಾಕು, ಪಾಪ ಕೂಡ ತುಂಬಿಟ್ಟಿದ್ದೀನಿ. ಇನ್ನು ಮುಂದೆ ಬಾಯಿ ಬಂದ್ ಮಾಡಿ ನಿಮ್ಮ ಪಾಪ ತೊಳ್ಕೊಳ್ಳುವಂತ ಕೆಲಸ ಮಾಡಿ. ಯಾವುದೇ ವಿಷಯಕ್ಕೆ ನಾವು ಯಾರು ಉಸಾಬದಿಗೆ ಹೋಗೋದಿಲ್ಲ, ಯಾವ ಜಾತಿ ಉಸಾಬದಿಗೆ ಹೋಗೋದಿಲ್ಲ, ಯಾವ ವ್ಯಕ್ತಿ ಉಸಾಬದಿಗೆ ಹೋಗೋದಿಲ್ಲ. ಯಾವ ತೊಂದರೆ ಆಗುತ್ತೆ ಅಂತ ಅಯ್ಯೋ ದೇವ್ರ ಅವ್ನಿಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಮತ್ತು ಕೈ ಎತ್ತಿ ಹತ್ಯೆ ಮಾಡುವಂತ ಜನ ನಮ್ಮನ್ನು ಯಾಕೆ ಕೆಡುತ್ತೀವಿ? ನಮ್ಮನ್ನು ಕೆಡಕಕ್ಕೆ ಹೋಗಾಗಿ ಸಂಭಾಷಣೆ ಕೆಡ್ತೀವಿ, ಏನಾಗ್ತೈತೆ ಅನ್ನೋಂಥ ಗಾಡಿ ಮಾಡ್ತೀನಿ. ಕೆಡಕಾಕ್ ಹೋಗಾಗಿ ಈ ದೇಶದ ರಕ್ಷಣೆ, ಈ ದೇಶದ ಅಭಿವೃದ್ಧಿ ಅಲ್ಲ, ನಾವು ಮತ್ತೆ ಮಧ್ಯೆ ಇರೋದು ಅನ್ನೋದಕ್ಕೆ ನೀವು ಮರ್ಯಾದೆ ಹೋರಾಡಿ ಬಂದಿದೆ. ಅದಕ್ಕಾಗಿ ಇಂದು ಸ್ಟಾರ್ಟ್ ಮಾಡಿ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಈ ಹೋರಾಟದಲ್ಲಿ ನೀವೆಲ್ಲ ಭಾಗಿಯಾದವರಿಗೆ ಸತತದಿಂದ ಸಲ್ಲಿಸಿ ನನ್ನ ಮಾತು ತರೀಕೆರೆ ಮೇಲೆ ಗುಂಡಿನ ದಾಳಿ ಖಂಡಿಸಿ ಜಯ ಕರ್ನಾಟಕ ಸಂಘಟನೆಯಿಂದ ಗೃಹ ಮಂತ್ರಿಗಳಿಗೆ ಮನವಿ. ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಣ್ಣ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕಿ ರೈ ಅವರ ಮೇಲೆ ಮಧ್ಯರಾತ್ರಿ ದುಷ್ಕರ್ಮಿಗಳು ನಡೆಸಿರುವ ಗುಂಡಿನ ದಾಳಿಯನ್ನ ತಾಲೂಕು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸಿ ದುಷ್ಕರ್ಮಿಗಳನ್ನ ಬೇಗನೆ ಬಂಧಿಸಬೇಕು ಎಂದು ತಹಸೀಲ್ದಾರ್ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸಂಘಟನೆ ಗೌರವ ಅಧ್ಯಕ್ಷ ಇಶಾಕ್ ಬಾಸ ಹರಪನಹಳ್ಳಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ರಮೇಶ್ ಹಂಗನಕಟ್ಟಿ, ಉಪಾಧ್ಯಕ್ಷರು ರುದ್ರಗೌಡ ಪಾಟೀಲ್, ಎಸ್ಸಿ ಘಟಕದ ಅಧ್ಯಕ್ಷ ಬಸಣ್ಣ ಮೇಲ್ಮುರಿ, ಸುಲೇಮಾನ್ ಆಡೂರು, ಮಾಳಪ್ಪ ಹರಿಜನ್, ಸೋಮಣ್ಣ ಮೇಲ್ಮುರಿ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಲಕ್ಷ್ಮೇಶ್ವರ. ದುಷ್ಕರ್ಮಿಗಳು ಗುಂಡಿನ ದಾಳಿ ಮಾಡ್ಯಾರ. ಮಾಧ್ಯಮ ಮಿತ್ರರು ಎಲ್ಲರ ಸಮ್ಮುಖದೊಳಗೆ ನಾ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು ನನ್ನ ಬಂಧಿಸಬೇಕು. ಗೃಹ ಮಂತ್ರಿಗಳಿಗೆ ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಲಕ್ಷ್ಮೇಶ್ವರ ತಾಲೂಕು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಮನವಿ ಮಾಡಬೇಕು. ಗರೀಬ್ ಬಿ ನಾಗರ ರಾಮಗೆರೆ ಎಂಬ 85 ವಯಸ್ಸಿನ ವೃದ್ಧೆ ಕಾಣೆಯಾಗಿದ್ದು ಎಲ್ಲಾದರೂ ಕಂಡರೆ ತಿಳಿಸಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ದೂದ್ನಾನ ದರ್ಗಾಕ್ಕೆ ಕಳೆದ ಶುಕ್ರವಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಗರಾಮಗೆರೆ ಗ್ರಾಮದಿಂದ ತಮ್ಮ ಕುಟುಂಬಸ್ಥರೊಂದಿಗೆ ಬಂದಿದ್ದ ವೃದ್ಧೆ ಮರಳಿ ಊರಿಗೆ ಹೋಗುವಾಗ ದರ್ಗಾದ ಹತ್ತಿರ ತಪ್ಪಿಸಿಕೊಂಡಿದ್ದು ಈಗಾಗಲೇ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ. ಪೊಲೀಸ್ ಠಾಣೆಗೂ ಸಹ ದೂರು ನೀಡಿದ್ದು ಈ ವೃದ್ಧೆ ಯಾರಿಗಾದರೂ ಕಂಡ್ರೆ ಈ ಫೋನ್ ನಂಬರ್ಗೆ ಮಾಹಿತಿ ನೀಡಿ ಎಂದು ಅವರ ಮೊಮ್ಮಗ ಆಸಿಫ್ ಎ ದಾವಣಗೆರೆ ಅವರು ತಿಳಿಸಿದ್ದಾರೆ. ದಯವಿಟ್ಟು ಯಾರಿಗಾದರೂ ಈ ವೃದ್ಧೆ ಕಂಡ್ರೆ ತಕ್ಷಣ ಈ ನಂಬರ್ಗೆ ಫೋನ್ ಮಾಡಿ ಸಹಕಾರ ನೀಡಿ ಎಂದು ತಿಳಿಸಿದ್ದಾರೆ. ಮೊಬೈಲ್ ನಂಬರ್ 9483634787 ಅಥವಾ 9113904385 ಅಥವಾ 8095390102ಗೆ ಮಾಹಿತಿ ನೀಡಿ. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಲಕ್ಷ್ಮೇಶ್ವರ. ಹೇಳಿ ಸರ್, ನಾವು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು. ನಾವು ಹಿಂಗೆ ಲಕ್ಷ್ಮೇಶ್ವರಕ್ಕೆ ಬಂದಿದ್ದೀವಿ. ದರ್ಗಕ್ಕೆ ಬಂದಿದ್ದೀವಿ. ನಮ್ಮ ಅಜ್ಜಮ್ಮರಿಗೆ ಮಿಸ್ಸಿಂಗ್ ಆಗಿದ್ದಾರೆ. ಶುಕ್ರವಾರ 4 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ. ಶುಕ್ರವಾರ 4 ಗಂಟೆಗೆ ಮಿಸ್ಸಿಂಗ್ ಆಗಿದ್ದು ಅವತ್ತು ಒಂದು ಅರ್ಧ ಗಂಟೆ ಹುಡುಗಿದ್ವಿ ನಾವು. ಅವತ್ತು ಮಳೆ ಬಂದ್ರಿ, 5 ವರ್ಷ ಮಳೆ ಬಂದು ಶುಕ್ರವಾರ ಅವತ್ತು ಹೋಗಿದ್ದು. ಇನ್ನು 4 ದಿವಸ ಸಿಕ್ಕಿಲ್ರಿ. ಇನ್ನು ನಾವು ಹಿಂಗೆ ಪೊಲೀಸ್ ಠಾಣೆಗೆ ಹೋಗಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೀ. FIR ಹಾಕೋಕ್ಕಂತೂ ಹೋಗಿದ್ವಿ. ನಾಳೆ ಹಾಕೋಣ ಅಂತ ಹೇಳ್ತಿದ್ದಾರೆ ಅವರು.
ಅದೀಗ ಮುಂದಿಂದು ಏನಂತೇಳಿ ಸಿಕ್ಕರೆ ಅನುಕೂಲ ಆಗೋದು ಅಂತೇಳಿ ನಾವು ನಿಮ್ಮ ಹತ್ರ ಬಂದ್ವಿ ರೀ. ಅಲ್ಲ ನಿಮ್ಮ ರಿಲೇಷನ್ ಎಲ್ಲರೂ ಫೋನ್ ಮಾಡಿ ಕೇಳ್ಕೊಂಡ್ರಿ? ಎಲ್ಲ ಕೇಳ್ಕೊಂಡ್ರಿ, ಎಲ್ಲೂ ಬಂದಿಲ್ಲ ಅಂತ ಹೇಳಿದಾರೆ ರೀ ಅವರು. ವಯಸ್ಸು ಎಷ್ಟು ಅವ್ರಿಗೆ? 82 ವರ್ಷ ರೀ. 82 ವರ್ಷ. ಯಾರಿಗೆ? ನೀವು ಅಜ್ಜಾರಿಗೆ? ನಮ್ಮ ಅಜ್ಜಿಯರಿಗೆ. ಅಜ್ಜಿ, ನಮ್ಮ ಅಜ್ಜಿ ಆಗ್ಬೇಕು ಅವರು. 82 ವರ್ಷ ಅವರಿಗೆ. ಅಜ್ಜಿ ಅಷ್ಟ ಅಲ್ರಿ ಈಗ? ಅಜ್ಜಿ ಅಷ್ಟ ಕಾಣಿಯಾಗಿದ್ದೆ? ಅಜ್ಜಿ ಒಬ್ಬರೇ ಕಾಣಿಯಾಗಿರೋದು ರೀ. 82 ವರ್ಷ ಅವರಿಗೆ. ಸೊ ಅವ್ರು ನಡೀತಾರ್ರಿ, ಭಾಳ ನಡೀತಾರ್ರಿ ಅವರು. ಅವ್ರಿಗೆ ಒಂದು ಸ್ವಲ್ಪ ವಯಸ್ಸಿನ ಇದಕ್ಕೆ ಸ್ವಲ್ಪ ಇದು ಕಡಿಮೆ, ಒಂದು ಸ್ವಲ್ಪ ಭ್ರಮೆ. ಎಲ್ಲೋ ಹೋಗ್ತೀನಿ ನಾನು, ಎಲ್ಲೋ ಹೋಗ್ತೀನಿ ಬರ ಗೊತ್ತಾಗಲ್ರಿ. ಆರೋಗ್ಯ ಎಲ್ಲ ಬುದ್ಧಿ ಎಲ್ಲ ಸರಿ ಐತಿ? ಎಲ್ಲ ಚೆನ್ನಾಗೈತ್ರಿ. ಕೇಳಿದ್ರೆ ನಗರಂಗಿರ ಅಂತ ಹೇಳ್ತದ್ರಿ ಅವರು. ದುರ್ಗಾ ಡಿಸ್ಟಿಕ್ ಚಳ್ಳಕೆರೆದಲ್ಲಿ ನಗರಂಗಿರ ಅಂತ ಹೇಳ್ತದ್ರಿ. ಕೇಳಿದ್ರಿ ಅವರು. ಯಾರಾಗ ಸಿಕ್ಕರೆ ಸ್ವಲ್ಪ ಸಹಾಯ ಮಾಡ್ರಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವ್ರಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಆಸಿಫ್ ಅಂತ ಹೇಳಿ. ಆಸಿಫ್ ಅಂತ. ಯಾವ್ರಿಂದ? ನಮ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್, ದಾವಣಗೆರೆ ಡಿಸ್ಟಿಕ್, ನ್ಯಾಮತಿ ತಾಲೂಕು. ಅಲ್ಲಿಂದ ನಮ್ಮ ಅಜ್ಜಿ ಕಳೆದಿರತ್ತೆ ಹುಡುಗಕ್ಕೆ ಬಂದೀವ್ರಿ. ಅಲ್ಲಿಂದ ಇಲ್ಲಿ ಬಂದೀವ್ರಿ. ಸಿಕ್ಕರೆ ನಿಮ್ಗೆ ಅನುಕೂಲ ಆಗಲಿ ಅಂತ ಬಂದ್ವಿ. ಎಷ್ಟು ದಿನ ಆತ್ರಿ? ಶುಕ್ರವಾರ 4 ದಿವಸ ಆತ್ರಿ. ಓಕೆ ಸರ್. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷದಲ್ಲಿ ಸಾರ್ವಜನಿಕರಿಗೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದಿಂದ ತುರುವೇಕೆರೆ ಪಟ್ಟಣದಲ್ಲಿ ಮೆರವಣಿಗೆ ಮುಖಾಂತರ ಬೃಹತ್ ರ್ಯಾಲಿ ಮತ್ತು ಪ್ರತಿಭಟನೆಯನ್ನ ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ, ನಿಕಟಪೂರ್ವ ಶಾಸಕರಾದ ಮಸಾಲಾ ಜಯರಾಮ್, ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮೀನಾರಾಯಣ ಹಾಗೂ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ, ಮಂಡಳ ಬಿಜೆಪಿ ಜೆಡಿಎಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ತುರುವೇಕೆರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶೋಭಾ, NKS TV4 ನ್ಯೂಸ್, ಬೆಂಗಳೂರು. ಭಾರತೀಯ ಜನತಾ ಪಾರ್ಟಿಯ ಈ ಹಿಂದೆ ತುರುವೇಕೆರೆ ಕ್ಷೇತ್ರದಲ್ಲಿ ಶಾಸಕರಾಗಿ ನಿಮ್ಮ ಜೊತೆಯಲ್ಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡತಕ್ಕಂಥ ಜಯರಾಮಣ್ಣ ಅವರೇ, ಮತ್ತೊಬ್ಬರು ಭಾರತೀಯ ಜನತಾ ಪಾರ್ಟಿ ಕೊಡಿ, ಆತ್ಮಹತ್ಯೆ ಬಗ್ಗೆ ಬಿಡಿ ರೈತರಿಗೆ. ಅದೊಂದು ಅನೌನ್ಸ್ ಮಾಡ್ಬಿಟ್ಟು ಒಳ್ಳೇದಾಗ್ಬಿಟ್ಟು ಆತ್ಮಹತ್ಯೆ ಬಗ್ಗೆ ಬಿಟ್ಬಿಟ್ಟು ಅದು ಏನಿವತ್ತು ಎಲ್ಲರಿಗೂ ಟ್ಯಾಕ್ಸ್ ಕಟ್ಟಿ ಮಾಡಿದಿರ. ಏನೋ ಮದ್ಯಪಾನಿಕರು ಪ್ರತಿಯೊಂದು ಕೃಷಿ ಬಾಕಿ ಟ್ಯಾಕ್ಸ್ ಅಂದ್ರೆ ಎಲ್ಲ ರೈತರಿಗೂ ಕೊಟ್ಬಿಡಿ, ಮನೆ ವಿತರಣೆ ಮಾಡಿ ಅದು ಕುಡ್ಬಿಟ್ಟಿರ್ತಕ್ಕಂಥ ಸತ್ತೋಗ್ಬಿಟ್ಟು ನೀವು ಏನೇ ಸರ್ಕಾರ ಮಾಡ್ಕೊಂಡಿದ್ದು ಇವತ್ತು ಬಂದಿದ್ದೀರಿ. ಇವತ್ತೇನು ಸರ್ಕಾರ ಜಾಸ್ತಿ ಸೇರಿಲ್ಲ. ಈ ಜಾತಿಗಂತ ತಂದಿದ್ದಾರ ಸಿದ್ದರಾಮಯ್ಯ ಎಲ್ಲ ಒಂದು ಕೇಸ್ಗಳೆಲ್ಲ ಡೈವರ್ಷನ್ ಆಗಿ ಬೇರೆ ಕಡೆ ಒಂದು ಗಮನ ಹರಿದಿದ್ದಾರೆ. ಇವತ್ತು ಜಾತಿಗಂತ ತಂದ್ಬಿಟ್ಟಿದ್ದಾರೆ, ಅವರವರೇ ಹೊಡೆದಾಡ್ತಾರೆ. ಇವತ್ತಾನೆ ಮೊನ್ನೆ ತಾನೇ ಸನ್ಮಾನ್ಯ ಖರ್ಗೆ ಸಾಹೇಬ್ ಹೇಳಿದ್ರು, ನೀವು ಯಾವುದೇ ಕಾರಣ ಸರ್ಕಾರ ಉಳಿಸಕ್ಕಾಗಲ್ಲ, ಉಳಿಸ್ಕೊಳ್ಳೋಣ ನೀವು. ಇಷ್ಟೊಳಗೆ ನೀವು ಡಿಕ್ಕರು ಕಿತ್ತಾಡಿ ಸಿದ್ದರಾಮಯ್ಯ ಕಿತ್ತಾಡಿ ಸರ್ಕಾರ ಬಿದ್ದೋಗ್ತದೆ. ಗ್ಯಾರಂಟಿ ಭಾರತೀಯ ಜನತಾ ಪಾರ್ಟಿ NDA ಸೇರಿ ಸರ್ಕಾರ ರಚನೆ ಮಾಡ್ತದೆ, ಅವರು ಆಗ ಕೊಟ್ಬಿಡಿದ್ರು. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.